ಸಾಗರ ಗ್ರಂಥದಲ್ಲಿ 6ನೇ ತರಂಗ. ನಿನ್ನಿನ ದಿವಸ ನಾವು ಏನ್ ನೋಡ್ಕೊಂಡ್ ಬಂದೇವಪ್ಪ ಅಂತ ಕೇಳಿದ್ರ ಎಷ್ಟಪ್ಪ ಅಂದ್ರೆ 327ನೇ ಅಂಕದಲ್ಲಿ ಎಲ್ಲಿ ಯಾವ ಶ್ರುತಿಯಲ್ಲಿ ಕ್ರಮದಿಂದ ಸೃಷ್ಟಿಯ ಉತ್ಪತ್ತಿಯನ್ನು ಹೇಳಿರುತ್ತದೆಯೋ. ಕೇಳಿಸ್ತದಿಲ್ರಿ ಎಲ್ಲರಿಗ್ರಿ? ಓಂ ನಮಃ ಶಿವಾರಿ. ಓಂ ನಮಃ ಶಿವಾರಿ. ಏನ್ ಹೇಳ್ಯಾರ ನೋಡ್ರಿ, 327ನೇ ಅಂಕದಲ್ಲಿ ಎಲ್ಲಿ ಯಾವ ಶ್ರುತಿಯಲ್ಲಿ ಕ್ರಮದಿಂದ ಸೃಷ್ಟಿಯ ಉತ್ಪತ್ತಿಯನ್ನು ಹೇಳಿರುತ್ತದೆಯೋ ಅಲ್ಲಿ ಆ ಶ್ರುತಿಗೆ ಸೃಷ್ಟಿಯನ್ನು ಸಮರ್ಥಿಸುವುದರಲ್ಲಿ ಅಭಿಪ್ರಾಯವಿರುವುದಿಲ್ಲ. ಇದೊಂದು ಸೃಷ್ಟಿ ಅಂತ ಅದು ಶ್ರುತಿ ಹೇಳಕ್ ಹೊಂಟಿಲ್ಲ. ಮತ್ತೆ ಯಾಕೆ ಹೇಳ್ಯದಪ್ಪ ಅಂತ ಕೇಳಿದ್ರೆ ಮತ್ತೇನೆಂದರೆ ಅದ್ವೈತ ಜ್ಞಾನ. ಯಾಕೆ ಹೇಳಗತ್ತದ ಶ್ರುತಿ ಅಂತ ಕೇಳಿದ್ರೆ ಅದ್ವೈತ ಜ್ಞಾನ ಮಾಡಿಕೊಡುವುದರಲ್ಲಿ ಅಭಿಪ್ರಾಯವಿರುತ್ತದೆ. ಆ ಶ್ರುತಿಗೆ ಏನ್ ಅಭಿಪ್ರಾಯದ? ಅದ್ವೈತ ಜ್ಞಾನ ಮಾಡಿಕೊಡುವ ಅಭಿಪ್ರಾಯದ. ಮತ್ತು ಸರ್ವ ಪದಾರ್ಥಗಳು ಪರಮಾತ್ಮನಿಂದ ಉತ್ಪತ್ತಿಯಾಗಿರುತ್ತವೆ. ಆ ಸರ್ವ ಪದಾರ್ಥಗಳು ಯಾರಿಂದ ಆಗ್ಯಾವಪ್ಪ ಅಂತ ಕೇಳಿದ್ರ ಪರಮಾತ್ಮನಿಂದ ಉತ್ಪತ್ತಿಯಾಗಿರುತ್ತವೆ. ಆದ್ದರಿಂದ ಅವನ ವಿವರ್ತವಿರುತ್ತವೆ. ಇವೆಲ್ಲ ಯಾರ ವಿವರ್ತಪ ಅಂದ್ರೆ ಆ ಪರಮಾತ್ಮನಿಂದ ಆಗ್ಯಾವ, ಅವನು ವಿವರ್ತವೇ. ಯಾವುದರ ವಿವರ್ತವಿರುವುದೋ ಅದು ಅದರ ಸ್ವರೂಪವೇ ಇರುತ್ತದೆ. ಆದ್ದರಿಂದ ಸರ್ವನಾಮ ರೂಪ ಪ್ರಪಂಚವು ಬ್ರಹ್ಮಕ್ಕಿಂತಲೂ ಭಿನ್ನವಲ್ಲ. ನಾಮರೂಪ ಪ್ರಪಂಚ ಎಲ್ಲ ಏನದಪ್ಪ ಅಂತ ಕೇಳಿದ್ರೆ ಬ್ರಹ್ಮ ಸ್ವರೂಪನೇ ಅದ. ಬ್ರಹ್ಮವೇ ಇರುತ್ತದೆ ಎಂಬ ಅರ್ಥವನ್ನು ಜ್ಞಾನ ಮಾಡಿ ಕೊಡುವುದಕ್ಕೋಸ್ಕರವಾಗಿ ಸೃಷ್ಟಿಯನ್ನು ಹೇಳಿರುತ್ತದೆ ಹೊರತು ಸೃಷ್ಟಿ ಉತ್ಪತ್ತಿಯನ್ನು ಹೇಳುವುದರಲ್ಲಿ ಮತ್ತೆ ಬೇರೆ ಪ್ರಯೋಜನವಿಲ್ಲ. ಆ ಶ್ರುತಿ ಪ್ರಯೋಜನ ಏನದಪ್ಪ ಅಂತ ಕೇಳಿದ್ರೆ ಆ ದ್ವೈತ ಜ್ಞಾನ ಮಾಡಿ ಕೊಡುವುದರಲ್ಲಿ ಆ ಶ್ರುತಿಯ ಪ್ರಯೋಜನದ. ಅದಕ್ಕೆ ಹೇಳ್ತಾರೆ ಅವರು, ಅಲ್ಲಿ ಕ್ರಮದಿಂದ ಯಾವ ಉತ್ಪತ್ತಿಯನ್ನು ಹೇಳಿರುತ್ತದೆಯೋ ಅಲ್ಲಿ ಶ್ರುತಿ ಕ್ರಮ ಹೇಳ್ಯದಲ್ಲಿ ಏನ್ ಹೇಳ್ಯದಂತ ಕೇಳಿದ್ರೆ ತೈತರಿ ಶ್ರುತಿ ಹೇಳ್ಯದ ನೋಡ್ರಿ. ಏನ್ ಹೇಳ್ಯದ? ತಸ್ಮಾದ್ವಾಯ ತಸ್ಮಾದಾತ್ಮನ ಆಕಾಶ ಸಂಭೂತ. ಆ ಪರಮಾತ್ಮನಿಂದ ಆಕಾಶ ಹುಟ್ಟಿತು, ಆಕಾಶದಿಂದ ವಾಯು ಹುಟ್ಟಿತು, ವಾಯುದಿಂದ ಅಗ್ನಿ, ಅಗ್ನಿಯಿಂದ ಜಲ, ಜಲದಿಂದ ಪೃಥ್ವಿ ಅಂತ ಒಂದು ಕ್ರಮ ಹೇಳ್ಯದಲ್ಲಿ. ಆ ಕ್ರಮ ಯಾಕೆ ಹೇಳ್ಯದಪ್ಪ ಅಂತ ಕೇಳಿದ್ರೆ ಅಲ್ಲಿ ಕ್ರಮದಿಂದ ಯಾವ ಉತ್ಪತ್ತಿಯನ್ನು ಹೇಳಿರುತ್ತದೆಯೋ ಅದು ಸ್ಥೂಲ ದೃಷ್ಟಿ ಉಳ್ಳವರಿಗೆ, ವಿರುದ್ಧ ಕ್ರಮವಾಗಿ ಹೆಂಗ ಹೇಳ್ಯವ್ರಿ? ವಿರುದ್ಧ ಕ್ರಮದಿಂದ ಲಯ ಚಿಂತನವನ್ನು ಮಾಡಲಿ. ವಿರುದ್ಧ ಕ್ರಮದಿಂದ ಚಿಂತನ ಹೆಂಗ್ ಮಾಡುದ್ರಪ್ಪ? ನಮಸ್ಕಾರ ಪರ. ಹೇಳ್ರಮ್ಮ. ವಿರುದ್ಧ ಕ್ರಮದಿಂದ ಅಂದ್ರೆ ಮೊದಲೇ ಅವ್ರ ಸೃಷ್ಟಿ ಉಪಕ್ರಮದ ರೀತಿಯಿಂದ ಹೇಳಿದ್ರು, ಇದು ಉಪಸಂಹಾರ ರೀತಿ ಹೋಗುದ್ರಪ್ಪರ್ನವ್ರಿ. ಹೆಂಗ್ರಮ್ಮ? ಮೊದ್ಲು ಈ ಏನ್ ಜೀವರುಗಳು ಅದರಲ್ರಿ, ಉಂಡಂತ ಅನ್ನಹಾರದಿಂದ ಆದರಲ್ರಿ. ಇದು ಹೆಂಗ ಅನ್ನಹಾರ ಎಲ್ಲಿ ಬಂತು? ಭೂಮಿಯಿಂದ ಬಂತು. ಭೂಮಿ ಎದರ್ಲಿಂದ ಆಯ್ತು? ನೀರಿನಿಂದ ಆಯ್ತ್ರಿ. ನೀರ್ ಎದರ್ಲಿಂದ ಆಯ್ತು? ಅಗ್ನಿಯಿಂದ ಆಯ್ತ್ರಿ. ಅಗ್ನಿ ವಾಯುವಿನಿಂದ, ವಾಯು ಆಕಾಶದಿಂದ, ಆಕಾಶ ಮಾಯೆಯಿಂದ, ಮಾಯೆ ಪರಮಾತ್ಮನಲ್ಲಿ ಲೀನ ಆಗ್ತದ್ರಪ್ಪ. ಇದು ವಿರುದ್ಧ ನೋಡ್ರಿ. ಮೊದಲು ಹೆಂಗ್ ಹೇಳಿದ್ದು ಶ್ರುತಿ? ಹೆಂಗ್ ಹೇಳಿತ್ರಿ? ಆ ಪರಮಾತ್ಮನಿಂದ ಆಕಾಶ ಹುಟ್ಟಿದು. ಹೌನ್ರಿ. ಶ್ರುತಿ ಅಭಿಪ್ರಾಯ ಏನಿದ್ರಿ? ಆ ಪರಮಾತ್ಮನಿಂದ ಆಕಾಶ ಹುಟ್ಟ್ಯದಂತ ಹೇಳಿತ್ತು. ಹೌನ್ರಪ್ಪ. ಈಗ ವಿರುದ್ಧ ಕ್ರಮ ಹೇಳಿದ್ರಲ್ಲ ಈಗ. ಹೌನ್ರಪ್ಪ. ವಿರುದ್ಧ ಕ್ರಮದಿಂದ ಅಂದ್ರೆ ಪರಿಚಿನ್ನದಿಂದ ಪರಿಪೂರ್ಣ ಕಡೆ ಹೋಗುದ್ರೀಗ. ಹೌನ್ರಪ್ಪ. ಇದು ಸ್ಥೂಲತ್ವದಿಂದ ಸೂಕ್ಷ್ಮದ ಕಡೆ ಹೋಗುದ್ರಪ್ಪ. ಇದಕ್ಕೆ ಏನ್ ಹೇಳಿದ್ರಮ್ಮ ನಿಜಗುಂಡ್ರಿ? ಏನ್ ಹೇಳ್ಯಾರ್ರಿ? ಸ್ಥೂಲ ಯೋಗ ಹೇಳ್ಯಾರ ನೋಡ್ರಿ ಅವ್ರು. ಹೌನ್ರಿ. ಯಾವ್ದ್ರಪ್ಪ?
ಅನಿಲ ಶಿಖಿ ಹೃದಯ ನವವಾಯು ಪವಮಾನ ಶಿಖಿ ಹಾ ರೀ. ವಿಶ್ವಾಂಬರ ವಿಶ್ವರವರ ಪಂಚೀಕರಣದಿಂದ ಹಾ ಶಿಖಿ ವಾಯು ನವರವಿ ಪವಮಾನ ಇದು ಪಂಚೀಕರಣದಿಂದ ಹ್ಮ್ ಪಂಚವಿಂಶತಿ ತತ್ವ ಅವ್ರು ಹೇಳುವ ಅಭಿಪ್ರಾಯ ಏನದ್ರಂದ್ರ ಅನಿಲ ಶಿಖಿ ಹೃದಯ ತನು ಗ್ರಹ ಲೋಕ ನಿಕಾಯದೊಳು ಮನವಡಗಿ ಸ್ಥೂಲ ಯೋಗ ಅಂದರ್ರಿ ಅವರು. ಅಂದ್ರ ಈಗ ಆತ್ಮ ಎಲ್ಲದನ್ರಿಮ್ಮ? ಆತ್ಮ ಎಲ್ಲ ಕಡೆ ವ್ಯಾಪಕದನ್ರಿ ಪರ. ಎಲ್ಲ ಕಡೆಗೆ ಅದು ಪರಿಪೂರ್ಣ ಚೇತನ ಆಯ್ತು. ದೇಹದಲ್ಲಿ ದೇಹದೊಳಗಂದ್ರು ಹೃದಯದೊಳಗೆ ವಿಶಿಷ್ಟವಾಗಿ ಹೃದಯದಲ್ಲಿ ಇದ್ದಾನೆ. ಏನಂದ್ರಿ ಸುಪರ್ಣಪ್ಪ ಅವ್ರಿ? ವಿಶಿಷ್ಟವಾಗಿ ಹೃದಯದಲ್ಲಿ ಇದ್ದಾನೆ. ಜೋಗುಳ ಪದ್ದಾಗ ಸಹಿತ ಹೇಳ್ಯಾರ ನೋಡ್ರಿ. ನಿನ್ನ ಶರೀರದೋಳಿಡಸೇನ ಆತ್ಮ ಸ್ವರೂಪ ಜೋ ಜೋ. ಆತ್ಮ ಎಲ್ಲಿ ಅದನಪ್ಪ ಅಂತ ಕೇಳಿದ್ರೆ ಹೃದಯದಲ್ಲಿ. ವಿಶೇಷವಾಗಿ ಆತ್ಮ ಎಲ್ಲಿದನ್ರಿ? ಹೃದಯದಲ್ಲಿ. ಹೃದಯ ಎಲ್ಲದ್ರಮ್ಮ? ದೇಹದಲ್ಲಿ ಅದ್ರ ಪರ. ಹೃದಯ ದೇಹದಲ್ಲಿ. ದೇಹ ಎಲ್ಲದ್ರಿ? ಹೋಲಿ ಮ್ಯಾಲಿನ ದೇಹ ಈ ಪಂಚಮಹಾಭೂತ ದೇಹ ಮನಿ ಒಳಗದ. ಮನಿ ಎಲ್ಲದ್ರಿ? ಮನಿ ಇಲ್ಲೇ ಭೂಮಿ ಮೇಲೆ ಅದ್ರ ಪರ. ಒಮ್ಮೆ ಭೂಮಿಗೆ ಹೋದ್ರಿ, ಬಾಳ ಚಲೋ ಮಾಡಿದ್ರಿ. ಭೂಮಿ ಎಲ್ಲದ್ರಮ್ಮ? ಭೂಮಿ ನೀರ್ನಾಗ ಅದಪ್ಪ. ಇಲ್ಲಿ ತಪ್ಪಿದ್ನೇನ್ರಪ್ಪರ? ಮನಿ ಎಲ್ಲೆಲ್ಲದಂದ್ರಿ ಬರೋಬರಿ ಅದ. ಇಲ್ಲಿ ಊರುಗಳು ಹೇಳ್ಕೊತ ಹೋಗೋದಕ್ಕಿತ್ತು ಬರೋಬರಿ. ಭೂಮಿಗೆ ಹೋದ್ರಿ ಮೊದಲ್ ಮ್ಯಾಲೆ ಹೋಗ್ಬಿಟ್ರಿ, ಚಾಲು ಆಯ್ತು ಬಾಳ. ಒಂದ್ ಊರಾಗದ್ರಪ್ಪ. ಊರನು ಒಂದ್ ಅಳತಿಗೆ ಬರ್ತಂದ್ರ ಈ ಊರಿನ ದೃಷ್ಟಿಯಿಂದ ಮನಿ ಸಣ್ಣದೇ ಆಯ್ತು. ಸಾಪೇಕ್ಷಕ ವ್ಯಾಪಕ ಆಯ್ತ್ರಪ್ಪರ. ಸಾಪೇಕ್ಷಿಕ ವ್ಯಾಪಕದಿಂದ ಅದು ಎಲ್ಲದಪ್ಪ ಅಂತ ಕೇಳಿದ್ರೆ ಭೂಮಿ ಮೇಗದ. ಭೂಮಿ ಎಲ್ಲದ? ನೀರಾಗದ. ನೀರ ಅಗ್ನಿಯಲ್ಲಿ, ಅಗ್ನಿಯ ವಾಯುವಿನಲ್ಲಿ, ವಾಯು ಆಕಾಶದಲ್ಲಿ, ಆಕಾಶದಕ್ಕಿಂತಲೂ ಘನ ಪರಂ ಜ್ಯೋತಿ ನೋಡ್ರಿ ಅದು. ಅದು ಏನಿತ್ತು ಪರಿಚಿನ್ನ ಹೋಗಿ ಪರಿಪೂರ್ಣ ಆಯ್ತಿಲ್ರಿ. ಘನ ಅಂದ್ರೆ ವ್ಯಾಪಕ. ಇದಕ್ಕೇನ್ ಹೇಳ್ಯಾರ್ರಿ? ವಿರುದ್ಧ ಕ್ರಮದಿಂದ ಏನ್ ಮಾಡು? ಅದನ್ನ ಚಿಂತನ ಲಯ ಮಾಡು ಅಂತ ಹೇಳೋದು ಮಾತದರಿ. ಅದಕ್ಕ ಹೇಳಿದ್ರ ನೋಡ್ರಪ್ಪರ, ಭೂಮಿ ಜಲ ಶಿಖಿ ನವವಾಯು ಪವಮಾನ ಪಂಚಮುಖ ಪಂಚವಿಂಶತಿ ಏನು ಸೋಮನೆಲ್ಲಾ ರೂಪ ಆಗಿ ತಾನೇ ಇರೋನು 8 ರೂಪದಿಂದ ಅಂತ ಹೇಳಿದ್ರು. ಅದಕ್ಕೆ ವಿರುದ್ಧ ಕ್ರಮದಿಂದ ಲಯ ಚಿಂತನ ಮಾಡಲಿ ಅಂತ ಆ ಶ್ರುತಿ ಅಭಿಪ್ರಾಯದರಿ. ಒಂದು ವೇಳೆ ಶ್ರುತಿ ಸೃಷ್ಟಿಯನ್ನ ಸಮರ್ಪಿಸುವಲ್ಲಿ ಅದು ಒಂದು ವೇಳೆ ಹೇಳಿತ್ತಂದ್ರೆ ಒಂದೇ ರೀತಿ ಹೇಳ್ತಿತ್ತು. ತೈತರಿ ಶ್ರುತಿ 5 ಭೂತದಿಂದ ಸೃಷ್ಟಿಯಾಗ್ಯದ ಅಂತ ಹೇಳಿದ್ರಿ. ಇನ್ನ ಐತರಿ ಸೃಷ್ಟಿ ಏನ್ ಹೇಳ್ಯದಪ್ಪ ಅಂತ ಕೇಳಿದ್ರೆ ಉಪಪತ್ತಿ ಹೇಳ್ಯದ ಏಕಕಾಲಕ್ಕೆ. ಇನ್ನ ಚಾಂದೋಗ್ಯ ಉಪನಿಷತ್ತು 3 ಭೂತದಿಂದ ಹುಟ್ಟ್ಯದಂತ ಹೇಳಿದ್ರೆ ಅದು ವಾಯು ಅಗ್ನಿ ಜಲ ಹೇಳಿದಾರೆ ಅವ್ರು. ಇಷ್ಟೇ ಯಾಕೆ ಹೇಳ್ಯದಪ್ಪ ಅಂತ ಕೇಳಿದ್ರೆ ಅದು ಅದಂತ ಹೇಳಕ್ ಹೊಂಟಿಲ್ರಿ. ಅದು ಅದ್ವೈತ ಜ್ಞಾನ ಮಾಡಿಕೊಳ್ಳಕ್ಕ ಅದು ಲಯ ಚಿಂತನ ಮಾಡಲಿ ಅಂತ ಒಂದು ಅಭಿಪ್ರಾಯದಿಂದ ಹೇಳಿದ್ದು. ಅದಕ್ಕೇನ್ ಹೇಳ್ತಾರ್ರಿ? ಅದು ಉದ್ದೇಶ ಹೇಳಿರುತ್ತದೆ. ಅದಾದರೂ ಕೂಡ ಅದ್ವೈತ ಜ್ಞಾನ ಮಾಡಿ ಕೊಡುವುದರಲ್ಲಿಯೇ ಪ್ರಯೋಜನ ಇರುತ್ತದೆ. ಆದ್ದರಿಂದ ಕ್ರಮವನ್ನು ಹೇಳುವುದರಲ್ಲಿಯೂ ಕೂಡ ಅಭಿಪ್ರಾಯವಿರುವುದಿಲ್ಲ. ಸೃಷ್ಟಿ ಉತ್ಪತ್ತಿಯಲ್ಲಿ ಕ್ರಮವಿರುವುದಿಲ್ಲ. ಸೃಷ್ಟಿ ಉತ್ಪತ್ತಿಯಲ್ಲಿ ಕ್ರಮನೇ ಇಲ್ರಿ. ತಿಳಿಸಿಕೊಡಕ್ ಕನಿಷ್ಠ ಅಧಿಕಾರಿ. ಮತ್ತೇನೆಂದರೆ ಸರ್ವ ಪದಾರ್ಥಗಳು ಒಂದೇ ಅವಿದ್ಯೆಯಿಂದ. ಸರ್ವ ಪದಾರ್ಥಗಳೆಲ್ಲ ಎದರಿಂದ್ರೆ ಅದು ಸ್ವಪ್ನದೇ ಇರ್ಲಿ ಜಾಗ್ರತೆ ಇರ್ಲಿ, ಅದು ಸರ್ವ ಪದಾರ್ಥಗಳು ಎದರಿಂದ್ರಿ? ಒಂದೇ ಅವಿದ್ಯೆಯಿಂದ. ಈ ಪಂಚಮಹಾಭೂತಗಳು ಎದರಿಂದಾಗ್ಯಾವ್ರಿ? ಅವು ಅದು ಒಂದೇ ಅವಿದ್ಯೆಯಿಂದ ಉತ್ಪತ್ತಿಯಾಗಿರುತ್ತದೆ. ಅವುಗಳಲ್ಲಿಯೂ ಪರಸ್ಪರ ಕಾರ್ಯಕಾರಣ ಭಾವವು ಅದು ಒಂದರಿಂದ ಆದ್ರೂ ಸಹಿತ
ಪರಸ್ಪರ ಕಾರ್ಯಕಾರಣ ಭಾವ ತೋರ್ಲಿಗತ್ತದ ನೋಡ್ರಿ. ಹೌನ್ರಿ. ಕಾರ್ಯಕಾರಣ ಅಂದ್ರೆ ಘಟ ಈಗಾಗ್ಯದ, ಮಣ್ಣು ಮೊದಲದ, ಮಣ್ಣು ಕಾರಣದ, ಘಟ ಕಾರ್ಯದಂತ ತೋರ್ಲಿಗತ್ತದಿಲ್ರಿ. ಹ್ಞೂನ್ರಿ. ಕಾರ್ಯಕಾರಣ ಭಾವವು ಮತ್ತು ಪೂರ್ವ ಉತ್ತರ ಭಾವವು. ಪೂರ್ವ ಉತ್ತರ ಹೆಂಗ್ ತೋರಿದ್ರಮ್ಮ? ಮೊದಲು ಮಣ್ಣು, ಹಿಂದಗಡೆ ಘಟ, ಪೂರ್ವ ಉತ್ತರ. ಮೊದಲ ಮಣ್ಣದ, ಹಿಂದಿನ ಘಟ ಆಗ್ಯದಂತ ಹಿಂಗ ಪೂರ್ವ ಉತ್ತರ ಭಾವ ತೋರ್ಲಿಗತ್ತದ. ಮತ್ತು ಪೂರ್ವ ಉತ್ತರ ಭಾವವು ಮತ್ತು ಅವಿದ್ಯಾಕೃತವಾದ ಸ್ವಪ್ನದಂತೆ ಮಿಥ್ಯವಾಗಿ ಪ್ರತೀತವಾಗುತ್ತದೆ. ಹ್ಯಾಂಗ್ ತೋರ್ತದಪ್ಪ ಅಂತ ಕೇಳಿದ್ರ, ಆ ಪೂರ್ವ ಉತ್ತರ ಭಾವವು ಅವಿದ್ಯಾಕೃತವಾದ, ಹ್ಯಾಂಗಂದ್ರೆ ಸ್ವಪ್ನದಂತೆ ಮಿಥ್ಯೆಯಾಗಿ ಪ್ರತೀತವಾಗುತ್ತದೆ. ಮತ್ತು ಶ್ರುತಿಯು ಅವುಗಳಿಗೆ ಪರಸ್ಪರದಲ್ಲಿ ಕಾರ್ಯಕಾರಣತ್ವವನ್ನು ಹಾಗೂ ಯಾವ ಪೂರ್ವ ಉತ್ತರವನ್ನು ಹೇಳಿರುತ್ತದೆಯೋ ಅದು ಲಯ ಚಿಂತನ ಮಾಡಲಿಕ್ಕೆ ಉಪಯೋಗವಾಗಲಿ ಎಂಬ ಉದ್ದೇಶದಿಂದ ಹೇಳಿರುತ್ತದೆ. ತಿಳ್ಕೊಬೇಕಾದ್ರೆ ಲಯ ಚಿಂತನ ಮಾಡ್ಲಿಕ್ಕೆ ಉಪಯೋಗ ಆಗಲಿ ಅಂತ ಒಂದು ಆ ಪ್ರಯೋಜನದಿಂದ ಹೇಳುದ್ರಿ. ಅದು ಹಿಂಗ ಅನುಸಂಧಾನ ಮಾಡ್ತಾ ಹೋದ್ರೆ ಅಲ್ಲೇ ಬ್ರಹ್ಮ ಒಂದೇ ಸತ್ಯವಾಗಿ ಉಳಿತದ, ಇದು ತಿಳುವಳಿಕೆಗೆ ಬರ್ಲಿ ಅಂತ ಹೇಳ್ಯಾರಪ್ಪ. ಆ ದ್ವೈತವನ್ನ ಜ್ಞಾನ ಮಾಡಿಕೊಡೋಗೋಸ್ಕರವಾಗಿ ಆ ಶ್ರುತಿ ಅಭಿಪ್ರಾಯದೇ ವಿನ ಆ ಸೃಷ್ಟಿ ಒಂದು ಅದಂತ ಶ್ರುತಿ ಹೇಳಕ್ ಹೊಂಟಿಲ್ಲ. ಅದಕ್ಕ ನೋಡ್ರಿ ಏನ್ ಹೇಳ್ತಾರ್ರಿ ಎಂಬ ಉದ್ದೇಶದಿಂದ ಹೇಳಿರುತ್ತದೆ. ಧ್ಯಾನದಲ್ಲಿ ಯಾವ ಪ್ರಕಾರ ಸ್ವರೂಪವಿರುತ್ತದೆಯೋ ಅದೇ ಪ್ರಕಾರವೇ ಧ್ಯಾನವಾಗುತ್ತದೆ ಎಂಬ ನೇಮವಿರುವುದಿಲ್ಲ. ಧ್ಯಾನದಲ್ಲಿ ನೇಮಿಲ್ಲ ಏನ್ರಿ, ಹಿಂಗೆ ಮಾಡ್ಬೇಕಂತ ನೇಮಿಲ್ಲ. ಹೌನ್ರಪ್ಪ, ನಾವು ಮಾಡುದೊಂದು ಬೇರೆ ಆಕಾರ ಆಗುದೊಂದು ಅದರಿ ಅದು. ಇಲ್ಲ, ನಾವು ಹಿಡಿದೊಂದು ಕೈಯಾಗ ಏನ್ ಹಿಡಿದಿರ್ತೇವೆ, ಲಿಂಗ ಹಿಡಿದಿರ್ತೇವು, ಅಲ್ಲಿ ಪರಮಾತ್ಮನ ಭಾವನೆ ಮಾಡ್ತೇವಿಲ್ರಿ. ಒಂದು ಶಾಲಿಗ್ರಾಮಕ್ಕಲ್ಲ, ಅಲ್ಲಿ ವಿಷ್ಣುವಿನ ಭಾವನೆ ಮಾಡ್ತೇವು. ಇರುವುದೊಂದು ಮಾಡುವುದೊಂದು. ಆದ್ದರಿಂದ ಜಾಗೃತಿನ ಪದಾರ್ಥಗಳಿಗೆ ತಮ್ಮ ತಮ್ಮಲ್ಲಿ ಕಾರ್ಯಕಾರಣ ಭಾವವೂ ಇರುವುದಿಲ್ಲ. ಆ ಜಾಗೃತಿನ ಪದಾರ್ಥಗಳಿಗೆ ತಮ್ಮ ತಮ್ಮಲ್ಲಿ ಕಾರ್ಯಕಾರಣ ಭಾವವೇ ಇಲ್ಲ. ಯಾಕಂದ್ರೆ ಒಂದೇ ವಿದ್ಯೆಯಿಂದ ಹುಟ್ಟೇವ್ರಿ ಅವಲ್ಲ. ಇನ್ನ ಏನ್ ಹೇಳ್ತಾರೆ ನೋಡ್ರಿ, 328ರಲ್ಲಿ ದೃಷ್ಟಿ ಸೃಷ್ಟಿವಾದದ ಅಂಗೀಕಾರವು ಇನ್ ಹೇಳ್ತಾರ್ರಿ. ಇದು ಉತ್ತಮ ಸಿದ್ಧಾಂತ ನೋಡ್ರಿ. ಇದು ಯಾವುದು? ದೃಷ್ಟಿ ಸೃಷ್ಟಿವಾದದ ಅಂಗೀಕಾರ. ಸರ್ವ ಪದಾರ್ಥಗಳು ಸಾಕ್ಷಾತ್ ಅವಿದ್ಯೆಯ ಕಾರ್ಯಗಳಾಗಿರುತ್ತವೆ. ಸರ್ವ ಯಾವುದೇ ಹಿಡ್ರಿ, ನೀವು ಸ್ವಪ್ನದೇ ಹಿಡಿರಿ, ಬೇಡ ಜಾಗೃತೆ ಹಿಡ್ರಿ, ಸರ್ವ ಪದಾರ್ಥಗಳು ಸಾಕ್ಷಾತ್ ಅವಿದ್ಯೆಯ ಕಾರ್ಯಗಳಾಗಿರುತ್ತವೆ. ಶುಕ್ತಿ ರಜತದಂತೆ ಅಥವಾ ಸ್ವಪ್ನದಂತೆ ಉದಾಹರಣೆ ಕೊಟ್ರು ನೋಡ್ರಿ. ಶುಕ್ತಿಯಲ್ಲಿ ಹ್ಯಾಂಗ ರಜತ ಜ್ಞಾನ ತೋರ್ತದೋ, ಅಥವಾ ಸ್ವಪ್ನದಂತೆ, ಸ್ವಪ್ನದಲ್ಲಿ ಪದಾರ್ಥದ ಜ್ಞಾನ ಹೆಂಗದಪ್ಪ ಅಂತ ಕೇಳಿದ್ರ ಅವಿದ್ಯಾವೃತ್ತಿ ಉಪಹಿತವಾದ ಸಾಕ್ಷಿಯಿಂದ ಅವು ಪ್ರಕಾಶವಾಗುತ್ತವೆ. ಆ ಶುಕ್ತಿಯಲ್ಲಿ ತೋರುವ ರಜತದ ಜ್ಞಾನ ಆಗಲಿ, ಸ್ವಪ್ನದಲ್ಲಿ ತೋರುವ ಪದಾರ್ಥದ ಜ್ಞಾನ ಆಗಲಿ, ಅವು ಎದರಿಂದ ಪ್ರಕಾಶ ಆಗ್ತವ್ರಿ? ಅವು ಅಮ್ಮವ್ರಿ, ಅದನ್ನು ಪ್ರಕಾಶ ಮಾಡುವವ್ರು ಯಾರ್ರಿ? ಲೆಫ್ಟ್ ಆದ್ರ ಅದಿನ್ರಪ್ಪರ ಸಾಕ್ಷಿ ಭಾಷ್ಯದಲ್ರಿ. ಪ್ರಮಾತ ಭಾಷೆ ಹಾಕಿಲ್ರಮ್ಮ. ಪ್ರಮಾತ ಭಾಷೆ ಯಾಕಿಲ್ಲ ಅಂದ್ರೆ ಅಲ್ಲಿ ಪ್ರಮಾಣಜನ್ಯ ಇಲ್ರಿಪ್ಪರ. ಪ್ರಮಾಣಜನ್ಯನೂ ಒಂದಿಲ್ಲ, ಅಲ್ಲಿ ಎರಡು ಏಕಕಾಲಕ್ಕೆ ಉತ್ಪನ್ನ ಆಗ್ಯಾವ್ರಿ. ಹೌದ್ರಿಪ್ಪರ. ವಿಷಯದ ಜ್ಞಾನ ಎಲ್ಲಿ ವಿಷಯ ಜ್ಞಾನ ಏಕಕಾಲಕ್ಕೆ ಉತ್ಪತ್ತಿ ಆಗ್ತವೋ ಅವು ಪ್ರಮಾತ ಭಾಷೆ ಅಲ್ಲ. ಅಲ್ಲಿ ಪ್ರಮಾತನ ಆಟ ನಡೆಯಂಗಿಲ್ರಿ ಅಲ್ಲಿ. ಶುಕ್ತಿ ರಜತದಂತೆ ಅಥವಾ ಸ್ವಪ್ನದಂತೆ
ಅವಿದ್ಯಾವೃತ್ತಿ ಉಪಹಿತವಾದ ಸಾಕ್ಷಿಯಿಂದ ಅವು ಪ್ರಕಾಶವಾಗುತ್ತವೆ. ಹ್ಞೂ ಆದ್ದರಿಂದ ಸರ್ವ ಪದಾರ್ಥಗಳು ಸಾಕ್ಷಿ ಭಾಷ್ಯವಿರುತ್ತವೆ. ಹ್ಞೂ ಸರ್ವ ಪದಾರ್ಥಗಳು ಏನಾದವು ಅಂದ್ರೆ ಸಾಕ್ಷಿ ಭಾಷ್ಯರು. ಹೌದ್ರಪ್ಪ, ಎಲ್ಲ ತನ್ನ ಮೇಲೆ ತೋರ್ಯವ್ರಪ್ಪರ ಅಲ್ಲಿ. ಮತ್ತೆಲ್ಲಿ ಇಲ್ಲೇರೆವು. ಮತ್ತು ಅವಿದ್ಯೆಯ ಪರಿಣಾಮಗಳಾದ ಜ್ಞಾನಾಕಾರ ಜ್ಞೇಯಾಕಾರಗಳು. ಜ್ಞಾನಾಕಾರ ಅಂದ್ರೆ ಜ್ಞಾನಾಧ್ಯಾಸ, ಇಲ್ಲಿ ಜ್ಞೇಯಾಕಾರ ಅಂದ್ರೆ ಅರ್ಥಾಧ್ಯಾಸ. ಏನ್ರಿ? ಹಾವ್ ಅಂದ್ರ ಅರ್ಥಾಧ್ಯಾಸ, ಆಮೇಲೆ ಜ್ಞಾನ ಅಂದ್ರೆ ಜ್ಞಾನಾಕಾರ ನೋಡಿ. ಜ್ಞಾನಾಧ್ಯಾಸ. ಅವಿದ್ಯೆಯ ಪರಿಣಾಮಗಳಾದ ಜ್ಞಾನಾಕಾರ ಜ್ಞೇಯಾಕಾರಗಳು ಒಂದೇ ಕಾಲದಲ್ಲಿಯೇ ಉತ್ಪತ್ತಿಯಾಗಿ ಕೂಡಿಕೊಂಡೇ ನಷ್ಟವಾಗುತ್ತವೆ. ಕಲ್ಪಿತ ಜ್ಞಾನ ಎರಡು ಏಕಕಾಲಕ್ಕೆ ಆಗ್ತದಲ್ರಪ್ಪ. ಹೌದೌದ್ರಿ. ಯಥಾರ್ಥ ಶುಕ್ತಿ ಜ್ಞಾನ ಆಯ್ತಂದ್ರಿ ಇಲ್ದಂಗ ಆತಾವ್ರಪ್ಪರ. ಎರಡು ಹೋಗ್ತಾವ. ರಜತದ ಜ್ಞಾನ ಎರಡು ಹೋಗ್ತಾವ ನೋಡ್ರಪ್ಪ. ಒಂದು ವೇಳೆ ಜಾಗೃತಿನ ಜ್ಞಾನ ಆಯ್ತಂದ್ರೆ ಸ್ವಪ್ನದಿಂದ ಹೋಗಿ ಆ ಪದಾರ್ಥ ಜ್ಞಾನ ಎರಡು ನಷ್ಟ ಆಗಿ ಹೋಗ್ತಾವಿಲ್ರಿ? ನೋಡ್ರಪ್ಪ, ಕನಸಿನ ಪದಾರ್ಥ ಕನಸು ಎಲ್ಲ ಹೋದ್ರು ನೋಡ್ರಪ್ಪ. ಉತ್ಪತ್ತಿಯಾಗಿ ಕೂಡಿಕೊಂಡೇ ನಷ್ಟವಾಗುತ್ತವೆ. ಆದ್ದರಿಂದ ಯಾವಾಗ ಪದಾರ್ಥದ ಜ್ಞಾನವಾಗುವುದು ಆವಾಗ ಮಾತ್ರ ಜ್ಞಾನಕ್ಕೆ ವಿಷಯವಾದ ಪದಾರ್ಥವೂ ಇರುತ್ತದೆ. ಅನ್ಯ ಕಾಲದಲ್ಲಿ ಇರುವುದಿಲ್ಲ. ಯಾವಾಗ ಅದು ನೋಡಿದಿ ಅವಾಗೇ ಅದು. ಹೌದ್ರಪ್ಪ. ಅನ್ಯ ಕಾಲದಲ್ಲಿ ಅದು ಇಲ್ಲವೇ ಇಲ್ಲ. ಇದಕ್ಕೇನಂತಾರಪ್ಪ ಅಂತ ಕೇಳಿದ್ರೆ ದೃಷ್ಟಿ ಸೃಷ್ಟಿವಾದವೆಂದು ಹೇಳುತ್ತಾರೆ. ಯಾವಾಗ ನೋಡ್ತಿ ಅವಾಗೆ ಕಾಣುದಿಲ್ಲ. ದೃಷ್ಟಿ ಯಾವಾಗ ನೋಡಿದೆ ಅವಾಗ, ಅದಕ್ಕ ಮೊದಲ ಸೃಷ್ಟಿ ಅನ್ನೋದು ಇಲ್ಲವೇ ಇಲ್ಲ. ಇದು ಉತ್ತಮ ಸಿದ್ಧಾಂತ ನೋಡ್ರಿ. ಇದು ಇಲ್ಲೊಂದು ಟಿಪ್ಪಣಿ ಕೊಟ್ಟಾರ ನೋಡ್ರಿ, ದೃಷ್ಟಿ ಸೃಷ್ಟಿವಾದ ಅನ್ನೋದ್ರ ಮ್ಯಾಗ 356. ದೃಷ್ಟಿ ಅಂದರೆ ಅವಿದ್ಯೆಯ ವೃತ್ತಿ ರೂಪ ಜ್ಞಾನಕ್ಕೆ ದೃಷ್ಟಿ ಎನ್ನುತ್ತಾರೆ. ಎಂತ ವೃತ್ತಿ ರೀ? ಅವಿದ್ಯಾ ವೃತ್ತಿ ರೂಪ ಜ್ಞಾನ. ದೃಷ್ಟಿ ಎಂದರೆ ಅವಿದ್ಯೆಯ ವೃತ್ತಿ ರೂಪ ಜ್ಞಾನಕ್ಕೆ ದೃಷ್ಟಿ ಎನ್ನುತ್ತಾರೆ. ಅಜ್ಞಾನದಿಂದ, ಬ್ರಹ್ಮದ ಅಜ್ಞಾನದಿಂದ ತೋರಕತ್ತದ್ರಪ್ಪ ಇದು. ಬ್ರಹ್ಮದ ಜ್ಞಾನ ಇಲ್ಲದಕ್ಕೆ ಇದು ತೋರ್ತದ್ರಿ ಇದು. ಏನ್ರಿ? ಇಲ್ಲಿ ಏನಂತಾರ ಇದಕ್ಕೆ? ಇಲ್ಲಿ ಅವಿದ್ಯೆ ವೃತ್ತಿಯಿಂದ ತೋರ್ತದ್ರಪ್ಪ. ಅದಕ್ಕೆ ದೃಷ್ಟಿ ಎನ್ನುತ್ತಾರೆ. ಯಾವುದು? ಅವಿದ್ಯೆಯ ವೃತ್ತಿ ರೂಪ ಜ್ಞಾನಕ್ಕೆ ದೃಷ್ಟಿ ಎನ್ನುತ್ತಾರೆ. ಅದರ ಸಮಕಾಲದಲ್ಲಿಯೇ ಸೃಷ್ಟಿ ಅಂದರೆ ಯಾವ ಪ್ರಪಂಚದ ಉತ್ಪತ್ತಿಯನ್ನು ಹೇಳಿರುತ್ತದೆ ಅದು ಏನಂತಾರೆ? ಅದಕ್ಕ ದೃಷ್ಟಿ ಸೃಷ್ಟಿವಾದವೆಂದು ಹೇಳುತ್ತಾರೆ. ಇದಕ್ಕೇನೆ ಏನಂತಾರ್ರಿ? ಅಜಾತವಾದವೆಂತಲೂ ಕರೆಯುತ್ತಾರೆ. ಹುಟ್ಟೆ ಇಲ್ಲ ಅಂತ. ಜಾತ ಅಂದ್ರೆ ಹುಟ್ಟದ್ದು, ಅಜಾತ ಅಂದ್ರ ಹುಟ್ಟೇ ಇಲ್ಲ. ವಾಸ್ತವವಾಗಿ ಇದು ಉತ್ಪತ್ತಿನೂ ಇಲ್ಲ, ನಾಶನೂ ಇಲ್ಲ, ನೀ ನೋಡಿದಾಗ ಕಾಣುತ್ತದೆ ಅಷ್ಟೇ. ಇದಕ್ಕೆ ಅಜ್ಞಾತ ಸತ್ತವೆಂತಲೂ ಕೂಡ ಬರೋಬ್ರಿ. ಇದಕ್ಕೆ ಏನಂತಾರ್ರಿ? ಮೊದಲ ದೃಷ್ಟಿ, ಆಮೇಲೆ ಸೃಷ್ಟಿ. ಮೊದಲ ಸೃಷ್ಟಿ ನಂತರ ದೃಷ್ಟಿ, ಇದು ಅಜ್ಞಾತ ಸತ್ತ. ಜ್ಞಾತ ಸತ್ತ ಅಂದ್ರೆ ಮೊದಲೇ ದೃಷ್ಟಿ ನಂತರ ಸೃಷ್ಟಿ. ಏನ್ರಿ? ಬರೋಬ್ರಿ. ಇದಕ್ಕೆ ಏನಂತಾರ್ರಿ? ಅಜ್ಞಾತ. ಸಣ್ಣ ಅಕ್ಷರ ಕಾಣಿಸಲು ಅಜ್ಞಾತ ಸತ್ತ ಇರೋದಿಲ್ಲ. ಟಿಪ್ಪಣಿ ಮುಗಿತಲ್ರಿ. ಇದಕ್ಕೆ ಅಜ್ಞಾತ ಸತ್ತ. ಇದಕ್ಕೆ ಅಜ್ಞಾತ ಸತ್ತವೆಂತಲೂ ಕೂಡ ಹೇಳುತ್ತಾರೆ. ಇನ್ ಮ್ಯಾಲ ನೋಡ್ರಿ, ಅಂಕ ನೋಡ್ರಿ ಏನಂತಾರ? ಈ ಪಕ್ಷದಲ್ಲಿ ಪದಾರ್ಥಗಳಿಗೆ ಅಜ್ಞಾತ ಸತ್ತ ಇರುವುದಿಲ್ಲ. ಏನಂತಾರ್ರಿ? ಈ ಪಕ್ಷದಲ್ಲಿ ಪದಾರ್ಥಗಳಿಗೆ ಅಜ್ಞಾತ ಸತ್ತ ಇರುವುದಿಲ್ಲ, ಜ್ಞಾತ ಸತ್ತ ಇರುತ್ತದೆ. ಎಲ್ಲಿ? ಈ ದೃಷ್ಟಿ ಸೃಷ್ಟಿವಾದದಲ್ರಿ. ಹಲೋರಪ್ಪ, ಹೇಳ್ರಿ.
ಈ ಪಕ್ಷದಲ್ಲಿ ಪದಾರ್ಥಗಳಿಗೆ ಅಜ್ಞಾತ ಸತ್ತ ಇರುವುದಿಲ್ಲ ಅಂದರೆ. ಇರುವುದಿಲ್ಲ, ಜ್ಞಾತ ಸತ್ತ ಇರುತ್ತದೆ. ಹ್ಮ್ ಅದ್ವೈತವಾದದಲ್ಲಿ ಇದು ಸಿದ್ಧಾಂತ ಪಕ್ಷವಿರುತ್ತದೆ. ಹಾ ಹ್ಞೂನ್ರಿ. ಯಾವಾದ್ರಿ ಈ ದೃಷ್ಟಿ ಸೃಷ್ಟಿವಾದ. ಹಾ ಹ್ಞೂನ್ರಿ. ಅಜಾತವಾದ್ರಿ, ಇದಕ್ಕೆ ಅಜಾತವಾದನು ಅನ್ಲಿಕ್ಕೆ ಬರ್ತದ. ಯಥಾ ದೃಷ್ಟಿ ತಥ ಹಾ ಸೃಷ್ಟಿ. ಹ್ಞೂನ್ರಿ. ಯಥಾ ದೃಷ್ಟಿ ತಥಾ ಸೃಷ್ಟಿ, ಯಾವಾಗ ನೋಡಿದ ಅವಾಗ. ಹೌದು. ಈ ಪಕ್ಷದಲ್ಲಿ ಎರಡೇ ಸತ್ತಾಗಳಿರುತ್ತವೆ, ಮೂರು ಸತ್ತ ಇರುವುದಿಲ್ಲ. ಹೌನ್ರಿ ಎರಡೇ. ಈ ಅದ್ವೈತ ಸಿದ್ಧಾಂತದಲ್ಲಿ ಎರಡೇ ಸತ್ತ ರೀ. ಹ್ಮ್ ಒಂದು ಪಾರಮಾರ್ಥ ಸತ್ತ, ಉಳಿದೆಲ್ಲ ಪ್ರಾತಿಭಾಷಿಕ ಸತ್ತ. ಹೌದ್ರಿ, ಬರೀ ವ್ಯವಹಾರಿಕ ಅನ್ನೋದು ಏನಿಲ್ಲ, ಪ್ರಾತಿಭಾಷಿಕನೇ ಅದು. ಹಾ ರೀ, ವ್ಯವಹಾರಿಕ ಅನ್ನೋದು ಇಲ್ಲ, ಅದನ್ನು ಇಲ್ಲ ಪ್ರಾತಿಭಾಷಿಕನೇ. ಇಲ್ಲ, ಎಲ್ಲೂ ಪ್ರಾತಿಭಾಷಿಕನೇ ಬೇಡ, ಅದನ್ನು ವ್ಯವಹಾರಿಕನೇ, ಅದನ್ನು ವ್ಯವಹಾರಿಕ, ಅದನ್ನು ವ್ಯವಹಾರಿಕ. ಮೂರ್ ಇಲ್ಲಿ ನೋಡ್ರಿ. ಇಲ್ರಿ. ಈ ಉತ್ತಮ ಸಿದ್ಧಾಂತದಲ್ಲಿ, ಅದ್ವೈತ ಸಿದ್ಧಾಂತದಲ್ಲಿ, ಅದ್ವೈತವಾದದಲ್ಲಿ ಇದು ಸಿದ್ಧಾಂತ ಪಕ್ಷವಿರುತ್ತದೆ. ಈ ಪಕ್ಷದಲ್ಲಿ ಎರಡೇ ಸತ್ತಾಗಳಿರುತ್ತವೆ, ಮೂರು ಸತ್ತ ಇರುವುದಿಲ್ಲ. ಯಾಕಂದರೆ ಅನಾತ್ಮ ಪದಾರ್ಥಗಳೆಲ್ಲವೂ ಏನಂತಾರೆ, ಸ್ವಪ್ನದಂತೆ ಪ್ರಾತಿಭಾಷಿಕವಿರುತ್ತವೆ. ಅನಾತ್ಮ ಪದಾರ್ಥಗಳಲ್ಲಿ ಹೆಂಗವಪ್ಪ ಅಂತ ಕೇಳಿದ್ರೆ ಸ್ವಪ್ನದಂತೆ ಪ್ರಾತಿಭಾಷಿಕವಿರುತ್ತವೆ. ಆತ್ಮನ ಬಿಟ್ಟು ಎಲ್ಲ ಪ್ರಾತಿಭಾಷಿಕನೇ ನೋಡ್ರಿ ಅವನ. ಆತ್ಮ ಭಿನ್ನಕ್ಕೂ ಏನದ್ರಿಮ್ಮ, ಆತ್ಮ ಆತ್ಮನ ಭಿನ್ನವಾದದ್ದೆಲ್ಲ ಅನಾತ್ಮದವ. ಜ್ಞಾನಕ್ಕಿಂತಲೂ ಭಿನ್ನ ಕಾಲದಲ್ಲಿ ಅನಾತ್ಮ ಪದಾರ್ಥಗಳಿಗೆ ಸತ್ತ ಇರುವುದಿಲ್ಲವಾದ್ದರಿಂದ ಏನಂತಾರ್ರಿ, ಅನಾತ್ಮ ಪದಾರ್ಥಗಳಿಗೆ ಸತ್ತ ಸರ್ವ ಸ್ವತಂತ್ರ ಇಲ್ವೇ ಇಲ್ರಿ ಪರ. ಅಧಿಷ್ಠಾನ ಬಿಟ್ಟು ತೋರ್ಲಕ್ಕೆ ಬರುದಲ್ರಿ ಅವಕ್ಕ. ಏನಂತಾರ್ರಿ, ಜ್ಞಾನಕ್ಕಿಂತ ಭಿನ್ನ ಕಾಲದಲ್ಲಿ ಅನಾತ್ಮ ಪದಾರ್ಥಗಳ ಸತ್ತ ಇರುವುದಿಲ್ಲವಾದ್ದರಿಂದ ಮೂರನೆಯದಾದ ವ್ಯಾವಹಾರಿಕ ಸತ್ಯವು ಇರುವುದಿಲ್ಲ. ಆ ವ್ಯಾವಹಾರಿಕ ಸತ್ತಾನೆ ಹಾರಿ ಹೋಯ್ತ್ರಿಗೆ. ಈ ಪಕ್ಷದಲ್ಲಿ ಸರ್ವ ಅನಾತ್ಮ ಪದಾರ್ಥಗಳು ಸಾಕ್ಷಿ ಭಾಷ್ಯವಿರುತ್ತವೆ. ಅನಾತ್ಮ ಪದಾರ್ಥಗಳು ಆತ್ಮನಕ್ಕಿಂತ ಭಿನ್ನವಾದದ್ದೆಲ್ಲ ಹೆಂಗದವಪ್ಪ ಅಂತ ಕೇಳಿದ್ರವು ಸಾಕ್ಷಿ ಭಾಷೆ ಇರುತ್ತವೆ. ಪ್ರಮಾತ ಪ್ರಮಾಣಗಳಿಗೆ ವಿಷಯವಾದದ್ದು ಯಾವುದೂ ಇರುವುದಿಲ್ಲ. ಜೀವನಿಗೆ ವಿಷಯ ಆಗುದೇ ಇಲ್ರಿ, ಇಲ್ಲ. ಯಾಕೆಂದರೆ ಅಂತಃಕರಣ ಮತ್ತು ಇಂದ್ರಿಯಗಳು ಹಾಗೂ ಘಟವೇ ಮೊದಲಾದ ಸರ್ವ ತ್ರಿಪುಟಿಗಳು ಜ್ಞಾನ ಅವೆಲ್ಲ ಸ್ವಪ್ನದಂತೆ ಏಕಕಾಲದಲ್ಲಿ ಹುಟ್ಟುತ್ತವೆ. ಇವೆಲ್ಲ ಸ್ವಪ್ನ ಹೆಂಗ್ ಹುಟ್ಟ್ಯದಂಗ ಏಕಕಾಲಕ್ಕೆ ಹುಟ್ಟ್ಯವ್ರಿ. ಅವು ಬಿ ವಸ್ತು ಆಗ್ಲಿ, ವಸ್ತು ಆಗ್ಲಿ, ಆ ವಸ್ತು ಜ್ಞಾನ ಮಾಡ್ಕೊಳ್ಳೋ ಜೀವನ ಆಗ್ಲಿ ಏಕಕಾಲದಾಗೆ ಹುಟ್ಟ್ಯಾವ್ರಿ. ಯಾವಾಗ ನೋಡಿದೆ ಅವಾಗ್ಯಾವ. ಸುಷುಪ್ತಿ ಒಳಗ ಅದಾವೇನ್ರಿ? ಏನ್ರಿ ಇಲ್ರಪ್ಪರ. ಇದ್ರಲ್ಲಿ ಇರ್ಬೇಕಾಗಿತ್ತು. ಅವು ಇಲ್ಲ, ಇಲ್ಲ ತಿಳಿನೇ ಅಲ್ಲಿ ಇಲ್ಲ. ಇವುಗಳಿಗೆ ವಿಷಯ ವಿಷಯಿ ಭಾವವು ಸಂಭವಿಸುವುದಿಲ್ಲ. ವಿಷಯ ವಿಷಯಿ ತೋರುದು ನೋಡೋದು. ವಿಷಯ ಅಂದ್ರೆ ನೋಡವ, ವಿಷಯ ಅಂದ್ರೆ ತೋರುವಂತಾವು. ತೋರು ವಸ್ತುನು ಇಲ್ಲ, ನೋಡವನು ಇಲ್ರಿ. ವಿಷಯ ವಿಷಯಿ ಭಾವವು ಸಂಭವಿಸುವುದಿಲ್ಲ. ಒಂದು ವೇಳೆ ಘಟವೇ ಮೊದಲಾದ ವಿಷಯಗಳು ಮತ್ತು ನೇತ್ರವೇ ಮೊದಲಾದ ಇಂದ್ರಿಯಗಳು ಅದರಂತೆ ಅಂತಃಕರಣ ಇವು ಜ್ಞಾನಕ್ಕಿಂತ ಪೂರ್ವದಲ್ಲಿ ಇದ್ದದ್ದಾದರೆ, ಜ್ಞಾನಕ್ಕಿಂತ ಪೂರ್ವದಲ್ಲಿ ಇದ್ದದ್ದಾದರೆ ನೇತ್ರ ಮೊದಲಾದಗಳ ಮೂಲಕ ಅಂತಃಕರಣ ವೃತ್ತಿ ರೂಪದ ಜ್ಞಾನವು ಪ್ರಮಾಣಜನ್ಯವಾಗುತ್ತಿತ್ತು. ಮೊದಲೇ ಇತ್ತು, ಪ್ರಮಾಣಜನ್ಯ ಆಗ್ತಿತ್ತು ಇದು. ಪ್ರಮಾಣದಿಂದ ಇವು ತಿಳ್ಲಿಕ್ಕೆ ಬರ್ತಿತ್ತು. ಆದರೆ ಆ ಅಂತಃಕರಣ, ಇಂದ್ರಿಯ ಮತ್ತು ವಿಷಯ ಈ ಮೂರು ಜ್ಞಾನಕ್ಕಿಂತ ಪೂರ್ವ ಕಾಲದಲ್ಲಿ ಇರುವುದೇ ಇಲ್ಲ. ನೋಡಕ್ಕಿಂತ ಮೊದಲು ಇವು ಯಾವ ಇಲ್ಲೇ
ಹಾ ಈಗ ನೋಡ್ರಿ ಸಿನಿಮಾದೊಳಗ ಆ ಪ್ರಕಾಶ ಬಂದ ಬಳಿಕೆ ಪದಾರ್ಥ ಅದಾವಿಲ್ರಿ, ಹೌದ್ರಪ್ಪ, ಹ್ಞೂನ್ರಿ. ಅಲ್ಲಿ ಮೊದಲ ಅದಾವು. ಇಲ್ರಿ, ಪ್ರಕಾಶದ ನಂತರನೇನ್ರಿ. ಹಾ ಯಾವಾಗ ಪ್ರಕಾಶ ಬಂತು ಅವಾಗೆ ಪದಾರ್ಥಗಳದಾವ. ಎಲ್ಲಾ ನೋಡ್ರಿ ನೀವು, ಪ್ರಕಾಶನೇ ಮೊದಲಲ್ರಿ. ಹಾ ಪ್ರಕಾಶದಿಂದನೇ ಮತ್ತೆ ಎಲ್ಲ ಹುಟ್ಟ. ಜ್ಞಾನ ಮೊದಲ. ಹ್ಞೂ. ಮತ್ತೇನೆಂದರೆ ಜ್ಞಾನದ ಸಮಕಾಲದಲ್ಲಿಯೇ ಸ್ವಪ್ನದಂತೆ ತ್ರಿಪುಟಿಗಳು ಉತ್ಪತ್ತಿಯಾಗುತ್ತವೆ. ಆ ಜ್ಞಾನ ಸಮಕಾಲದಲ್ಲಿ ಸ್ವಪ್ನದಲ್ಲಿ ಹ್ಯಾಂಗ ತೋರ್ತಾವಲ್ಲ ಹಂಗ ತ್ರಿಪುಟಿಗಳು ತೋರ್ತಾವ್ರಿ. ಆದ್ದರಿಂದ ತ್ರಿಪುಟಿ ಜನ್ಯ ಜ್ಞಾನವು ಯಾವುದು ಇರುವುದಿಲ್ಲ. ಆದಾಗ್ಯಾದರೂ ಜ್ಞಾನವು ಸ್ವಪ್ನದಂತೆ ತ್ರಿಪುಟಿಯಿಂದ ಹುಟ್ಟಿರುತ್ತದೆ ಎಂಬಂತೆ ತೋರುತ್ತದೆ. ಹಂಗ ಹುಟ್ಟ್ಯದ ನಂಗೆ ತೋರ್ತದ, ಅಲ್ಲಿ ತೋರ್ಯಾವಲ್ರಿ, ಅಲ್ಲಿ ತ್ರಿಪುಟಿ ಇದ್ದಂಗ ತೋರ್ಯಾವಲ್ಲಿ ಸ್ವಪ್ನದಲ್ಲಿ, ಹಂಗ ಇಲ್ಲಿ ತೋರ್ಲಿಗತ್ತವ. ಆದ್ದರಿಂದ ಜಾಗೃತಿನ ಪದಾರ್ಥಗಳು ಸಾಕ್ಷಿ ಭಾಷೆವಿರುತ್ತವೆ ಹೊರತು ಪ್ರಮಾಣಜನ್ಯ ಜ್ಞಾನಕ್ಕೆ ವಿಷಯವಿರುವುದಿಲ್ಲ. ಆದ್ದರಿಂದಲೇ ಸ್ವಪ್ನಕ್ಕೆ ಸಮಾನವಾಗಿ ಮಿಥ್ಯವಾಗಿರುತ್ತವೆ. ಜಾಗೃತಿನ ಪದಾರ್ಥಗಳು ಸಹಿತ ಹೆಂಗದಪ್ಪ ಅಂದ್ರೆ ಸ್ವಪ್ನಕ್ಕೆ ಸಮಾನವಾಗಿ ಹಂಗದು ಅದರಂತೆ. ಇದೇ ದೃಷ್ಟಿ ಇಟ್ಟುಕೊಂಡೇ ನಿಜಗುಣರು ವಿಷಮ ಸಂಸಾರವಿದನು ಕನಸೆಂದರಿ. ಹಾ ನೋಡ್ರಿ, ಅದಕ್ಕೆ ಏನು ವ್ಯತ್ಯಾಸ ಇಲ್ಲ. ಇದು ಹೆಂಗ್ ತೋರ್ತದೋ ಅದು ಹಂಗ್ ತೋರ್ತದ, ಮತ್ತ ಅದಕ್ಕೆ ಇದಕ್ಕೆ ಏನು ವ್ಯತ್ಯಾಸ ಇಲ್ಲ. ಅಥವಾ ಇನ್ನೊಂದು ರೀತಿಯಿಂದ ಹೇಳ್ತಾರೆ, ಜಾಗೃತಿನಲ್ಲಿ ಕೆಲವು ಪದಾರ್ಥಗಳು ಮಿಥ್ಯಾರೂಪವೆಂದು ತಿಳಿಯಲ್ಪಡುತ್ತದೆ. ಹಾಗೂ ನೋಡ್ರಿ ಏನಂತಾರೆ, ಜಾಗೃತಿನಲ್ಲಿ ಕೆಲವು ಪದಾರ್ಥಗಳು ಮಿಥ್ಯಾರೂಪವೆಂದು ತಿಳಿಯಲ್ಪಡುತ್ತವೆ, ಹಾಗೂ ಇನ್ನುಳಿದ ಪದಾರ್ಥಗಳು ಸತ್ಯ ರೂಪದಿಂದ ಈ ರೀತಿಯಾಗಿ ತಿಳಿಯಲ್ಪಡುತ್ತವೆ. ಅದು ಘಟ ಏನದ ಸುಳ್ಳದ, ಮಣ್ಣು ಖರಿ ಅದಂದ ಅವ್ರ ಹಂಗ ಹಿಂಗ ಸತ್ಯವಾಗಿ ತೋರ್ಲಿಗತ್ತದ್ರಿ. ಒಂದನೇದು ಪದಾರ್ಥಗಳು ಅನಾದಿಕಾಲವಾಗಿದ್ದು ಅವುಗಳಲ್ಲಿ ಕೆಲವು ನಷ್ಟವಾಗುತ್ತವೆ, ಪುನಃ ಅವುಗಳ ಸಮಾನವಾದ ಪದಾರ್ಥಗಳು ಉತ್ಪತ್ತಿಯಾಗುತ್ತವೆ. ಘಟ ಒಡಿತವ, ಮತ್ ಘಟ ಆಗ್ತವ, ಮತ್ ಒಡಿತವ, ಇವೆಲ್ಲ ಮತ್ ನಷ್ಟ ಉತ್ಪತ್ತಿ ಆಗ್ತವ್ರಿ. ಈ ರೀತಿಯಿಂದ ಪ್ರವಾರೂಪ ಪ್ರಪಂಚವು ಎಂದೂ ನಾಶವಾಗುವುದಿಲ್ಲ. ಈ ಪ್ರವಾರೂಪ ಪ್ರಪಂಚವು ಎಂದೂ ನಾಶ ಆಗಂಗಿಲ್ಲ. ಹಿಂಗೆ ಹೊಂಟದ್ರಪ್ಪ ಇದು ಪ್ರವಾರೂಪ ಮುಂದೆ. ಇನ್ನು ಎರಡನೇ ಕಡ ಯಾರಿಗೆ ಜ್ಞಾನವಾಗಿರುವುದು, ನಾಶ ಆಗುದಿಲ್ಲ ಅಂದ್ರೆ ಅದಕ್ಕೆ ಉತ್ಪತ್ತಿನೇ ಇಲ್ಲ ಅಂತ ಹೇಳೋದು. ಪ್ರವಾರಿ ಅದು ಹರಿಯುವುದು ಹಂಗೆ ಹಂಗೆ ಹರಿಯದ. ನೋಡಿ ಹಿಂದೆ ಮುದುಕರಾಗ್ಯಾರ, ಈಗ ಮುದುಕರು ಇಲ್ಲ ತಿಂಗೇನಿಲ್ಲ, ಈಗನು ಮುದುಕರು ಅದಾರ. ಮೊದಲು ಯುವಕರಿದ್ರು, ಈಗ ಇಲ್ಲ ತಿಂಗನಿಲ್ಲ, ಈಗನು ಅದಾರ. ಅವಾಗನು ಯುವಕರಿದ್ರಿಲ್ಲ, ಈಗನು ಅದಾರ. ಮೊದಲು ಸ್ತ್ರೀಯರಿದ್ರು, ಈಗ ಇಲ್ಲ ತಿಂಗಿಲ್ಲ, ಈಗನು ಅದಾರ. ಇದು ಪ್ರವಾಹ ಹರಿಯುವುದು, ಇದು ಯಾವಾಗಲೂ ಹರಿತಾ 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 ಇರುವುದು ಏನ್ರಿ, ಎಂದು ನಾಶವಾಗುವುದಿಲ್ಲ. ಇನ್ನು ಎರಡನೇ ಕಡ ಯಾರಿಗೆ ಜ್ಞಾನವಾಗಿರುವುದು ಅವರಿಗೆ ಪ್ರಪಂಚವು ಜ್ಞಾನವಾಗುವುದಿಲ್ಲ. ಯಾರ ಸ್ವರೂಪದ ಜ್ಞಾನ ಆಗ್ಯದ ಅವರಿಗೆ ಪ್ರಪಂಚದ ಜ್ಞಾನ ಆಗ್ತದೆ ಆಗುವುದಿಲ್ಲ. ಯಾಕಂದ್ರೆ ಇಲ್ಲೇ ಇಲ್ಲದು, ಇತ್ತಂದ್ರೆ ಆಗ್ತಿತ್ತು. ಸ್ವರೂಪದ ಜ್ಞಾನದಿಂದ ತೋರಿತ್ತಷ್ಟೇ ರೀ. ಇನ್ನುಳಿದವರಿಗೆ ಪ್ರಪಂಚದ ಜ್ಞಾನವಾಗುತ್ತದೆ. ಯಾರು ಜ್ಞಾನ ಮಾಡ್ಕೊಂಡಿಲ್ಲ, ಬ್ರಹ್ಮಜ್ಞಾನ ಯಾರು ಮಾಡ್ಕೊಂಡಿಲ್ಲ, ಅವ್ರಿಗೆ ಪ್ರಪಂಚದ ಜ್ಞಾನ ಆಗ್ತದ. ಇನ್ನು ಮೂರನೇ ಕಡೆ ಏನ್ ಹೇಳ್ತಾರ ನೋಡ್ರಿ, ಅಂತ ಇವು ನಾಯಿ ಅವು ಬಾಳ ಕಚ್ಚಾಡಕತ್ತೇವ್ರಿ, ಇಲ್ಲಿ ಬಂದ್ ಮಾಡ್ತೇನ್ರಿ ನಾನು. ನೋಟ್ ಮಾಡ್ರಿ. ಅಂತ ಜ್ಞಾನಕ್ಕೆ ಸಾಧನಗಳಾದ ವೇದ ಗುರುಗಳಿಂದ ಪರಮ ಸತ್ಯವು ಪ್ರಾಪ್ತಿಯಾಗುತ್ತದೆ. ಏನ್ ಹೇಳಿದ್ರು ನೋಡ್ರಿ ಇಲ್ಲಿ, ಅಂತ ಜ್ಞಾನಕ್ಕೆ ಸಾಧನಗಳಾದ ಯಾರು ವೇದ ಗುರುಗಳಿಂದ
ಏನಾಗ್ತದಪ್ಪ ಅಂದ್ರೆ ಪರಮ ಸತ್ಯವು ಪ್ರಾಪ್ತಿಯಾಗುತ್ತದೆ. ಹ್ಮ್ ಎಂತ ಸತ್ಯ? ಪರಮ ಸತ್ಯ. ಹೌದು. ಪರಮ ಅಂದ್ರೆ ಏನ್ರಮ್ಮ? ಯಾವುದು ಪರಿಪೂರ್ಣವಾಗಿರುವುದೋ ಯಾವಾಗಲೂ ಇರುವುದು ಅದು ಪರಮ. ನಮ್ಮ ಅಮ್ಮವ್ರು ಹೇಳ್ತಾರ ನೋಡ್ರಿ, ಪರಮ ಅಂದ್ರೆ ಏನ್ರಮ್ಮ? ಹೇಳ್ರಿ. ಅದು ಪರಮ. ಇಲ್ಲಿ ಅದಾರ್ರಿ ಅಮ್ಮವ್ರು ಹೇಳೋರು. ಹೌನ್ರಿ ಹೌದು. ಯಾವುದು ನಿರುಪಾಧಿಕವಾಗಿರುವುದು, ಉಪಾದಿಯಿಂದ ಬಂದದ್ದಲ್ರಿ ಅದು. ಹೌನ್ರಿ. ಮತ್ತು ನಿರತಿಶಯ ವಿಷಯದಿಂದ ಜನ್ಯ ಆದದ್ದಲ್ಲ. ಹೌನ್ರಿ. ಮತ್ತು ನಿರಂತರವಾಗಿರುವುದು, ಒಮ್ಮಿದ್ದು ಒಮ್ಮಿಲ್ಲ ಅಂತ ಹಿಂಗಲ್ಲದು. ಹ್ಮ್ ಅದಕ್ಕೆ ಪರಮ ಅಂತ ವಿಶೇಷಣ ಹಚ್ಚುದ್ರ ನೋಡ್ರಿ. ಹೌನ್ರಪ್ಪ. ಜಾಗ್ರದ ಅವಸ್ಥೆಯಲ್ಲಿ ಈ ರೀತಿಯಾದ ಜ್ಞಾನವು ಎಲ್ಲಿ ಆಗುತ್ತದೆಯೋ ಅಲ್ಲಿ ಒಂದೆದ್ದು ಕೆಲವು ಪದಾರ್ಥಗಳಲ್ಲಿ ಮಿಥ್ಯತ್ವವನ್ನು ಕೆಲವು ಪದಾರ್ಥಗಳಲ್ಲಿ ಮಿಥ್ಯತ್ವವು, ಕೆಲವು ಪದಾರ್ಥಗಳಲ್ಲಿ ನಾಶವು, ಕೆಲವು ಪದಾರ್ಥಗಳಲ್ಲಿ ಉತ್ಪತ್ತಿಯು, ಹಾಗೂ ನಾಲ್ಕನೇದ್ದು ವೇದ ಗುರುಗಳಿಂದ ಪರಮ ಪುರುಷಾರ್ಥದ ಪ್ರಾಪ್ತಿಯು. ಏನ್ ಹೇಳಿದ್ರು? ಮೊದಲನೇದ್ದು ಕೆಲವು ಪದಾರ್ಥಗಳಲ್ಲಿ ಮಿಥ್ಯತ್ವತನವು, ಇದು ಮಿಥ್ಯಾದ ಅನ್ನುವಂತ ಜ್ಞಾನ ಐತ್ರಿ. ಇದು ಮಿಥ್ಯ ಅನುಭವ ಐತ್ರಿ. ಇದು ಮಿಥ್ಯ ಅನುಭವ ಐತ್ರಿ. ಮಿಥ್ಯ ಅನುಭವ. ಕೆಲವು ಪದಾರ್ಥಗಳಲ್ಲಿ ನಾಶವು, ಕೆಲವು ಪದಾರ್ಥಗಳ ನಾಶ ಆದಂಗ ತೋರ್ತಾವ. ಕೆಲವು ಪದಾರ್ಥಗಳಲ್ಲಿ ಉತ್ಪತ್ತಿಯು ಹಾಗೂ ಏನಂತಾರ ನೋಡಿ, ಕೆಲವು ಪದಾರ್ಥಗಳಲ್ಲಿ ಉತ್ಪತ್ತಿಯು ವೇದ ಗುರುಗಳಿಂದ ಪರಮ ಪುರುಷಾರ್ಥದ ಪ್ರಾಪ್ತಿಯು. ಮೊದಲಾದಗಳೇನಿರುವವೋ ಅವೆಲ್ಲವೂ ಅವಿದ್ಯೆಯಿಂದ ರಚಿತವಾದ ಸ್ವಪ್ನದಂತೆ ಮಿಥ್ಯೆ ಇರುತ್ತವೆ. ಅವು ಸತ್ಯವಾಗಿ ತೋರ್ಲಿ, ಮಿಥ್ಯವಾಗಿ ತೋರ್ಲಿ, ಉತ್ಪತ್ತಿ ಆಗಲಿ, ಪರಮ ಪುರುಷಾರ್ಥ ಆಗಲಿ, ಅವೆಲ್ಲ ಹೆಂಗಪ್ಪ ಅಂತ ಕೇಳಿದ್ರೆ ಅವೆಲ್ಲವೂ ಅವಿದ್ಯೆಯಿಂದ ರಚಿತವಾದ ಸ್ವಪ್ನದಂತೆ ಮಿಥ್ಯವಿರುತ್ತವೆ. ಎಲ್ಲ ಮಿಥ್ಯದೊಳಗೆ, ಸ್ವಪ್ನದೊಳಗೆ ನೋಡ್ರಿ ವ್ಯವಹಾರ ಎಲ್ಲ. ಇವೆಲ್ಲ ಏನ್ ತೋರಿದ್ರು? ಕೆಲವು ಪದಾರ್ಥಗಳಲ್ಲಿ ಮಿಥ್ಯತ್ವತನವು, ಇದು ಮಿಥ್ಯಾದನುತನವು ತೋರ್ತದ್ರಿ. ಕೆಲವು ಪದಾರ್ಥಗಳಲ್ಲಿ ನಾಶ, ಇದು ನಾಶ ಅನ್ನೋದು ತೋರ್ತದೆ. ಕೆಲವು ಪದಾರ್ಥಗಳಲ್ಲಿ ಉತ್ಪತ್ತಿಯು ಹಾಗೂ ವೇದ ಗುರುಗಳಿಂದ ಪರಮ ಪುರುಷಾರ್ಥದ ಪ್ರಾಪ್ತಿಯು ಮೊದಲಾದಗಳೇನಿರುವವೋ, ಇವೆಲ್ಲ ಏನ್ ಮ್ಯಾಲಿನ ಹೇಳ್ಯಾರ ನೋಡ್ರಿ, ಇವೆಲ್ಲ ಮೊದಲಾದಗಳೇನಿರುವವೋ ಅವೆಲ್ಲವೂ ಅವಿದ್ಯೆಯಿಂದ ರಚಿತವಾದ ಸ್ವಪ್ನದಂತೆ ಮಿಥ್ಯೆ ಇರುತ್ತವೆ. ಇನ್ನು ಯೋಗ ವಾಸಿಷ್ಠದಲ್ಲಿ ಇಂಥ ಅನೇಕ ಆಖ್ಯಾಯಕೆಗಳನ್ನು ನಿಜವಾಗಿ ನಡೆದು ಹೋದ ಕಥೆಗಳನ್ನು ಹೇಳಿರುತ್ತಾರೆ. ಯೋಗ ವಾಸಿಷ್ಠ ಯಾರಿಗೆ ಹೇಳ್ಯಾರಪ್ಪ? ಅವರು ಶ್ರೀರಾಮನನ್ನು ಕುರಿತು ವಶಿಷ್ಠರು ಹೇಳ್ಯಾರಲ್ರಪ್ಪ. ವಶಿಷ್ಠ ಮಹರ್ಷಿಗಳು ಯೋಗ ವಾಸಿಷ್ಠದಲ್ಲಿ ಇಂಥ ಅನೇಕ ಆಖ್ಯಾಯಕೆಗಳನ್ನು ನಿಜವಾಗಿ ನಡೆದು ಹೋದ ಕಥೆಗಳನ್ನು ಹೇಳಿರುತ್ತಾರೆ. ಒಂದು ಕ್ಷಣ ಕನಸಿನಾಗ ಇಷ್ಟೆಲ್ಲ ತೋರ್ತಾವ, ಹೆಂಗೋ ಹಂಗಿಲ್ಲತ್ತ ಹೇಳ್ಯಾರಪ್ಪ ಅಲ್ಲಿನು. ಒಂದೇ ಕಡೆ ನೋಡಿ, ಕ್ಷಣ ಮಾತ್ರವಾದ ಸ್ವಪ್ನದಲ್ಲಿ ಬಹಳ ಕಾಲವು ಪ್ರತೀತಿಯಾಗುತ್ತದೆ. ಎಷ್ಟು? ಒಂದು 5 ನಿಮಿಷ 10 ನಿಮಿಷ ಅಂತೂ ಬೀಳಂಗಿಲ್ಲ ರೀ ಅದು. ಕ್ಷಣ ಕಾಲದಲ್ಲಿ ನೋಡ್ರಿ ಏನಂತಾರ್ರಿ, ಅದಕ್ಕೆ ಹೇಳ್ಯಾರ ಅವರು, ಯಥಾಮೂರ್ತೇಶ ಸಂವತ್ಸರ ಶತಭ್ರಮ. ಒಂದು ಕ್ಷಣ 5 ನಿಮಿಷದೊಳಗೆ ತೋರಿದ ಸ್ವಪ್ನ 100 ವರ್ಷದ ಅವಧಿ ತೋರಿಸ್ತದ್ರಿ. ಕ್ಷಣ ಮಾತ್ರವಾದ ಸ್ವಪ್ನದಲ್ಲಿ ಬಹಳ ಕಾಲವು ಪ್ರತೀತಿಯಾಗುತ್ತದೆ. ಮತ್ತು ಎರಡನೇದ್ದು, ಜಾಗೃತಿನಂತೆ ಸ್ಥಿರವಾಗಿರುವ ಪದಾರ್ಥಗಳ ಜ್ಞಾನವಾಗುತ್ತದೆ. ಮತ್ತು ಮೂರನೇ ಕಡೆ, ಅವುಗಳಿಂದ ಬಹುಕಾಲದವರೆಗೆ ಭೋಗ ಉಂಟಾಗುತ್ತದೆ.
ಹ್ಮ್ ಸ್ವಪ್ನದಲ್ಲಿ ನೋಡ್ರಿ ಎಷ್ಟು 5 ನಿಮಿಷದೊಳಗೆ ಏನೇನೋ ಹೆಂಡತಿ ಮಾಡ್ಕೊತಾನ, ಮಕ್ಕಳಾಗ್ತಾವ, ಆ ಮಕ್ಳು ದೊಡ್ಡ ಆಗ್ತಾವ, ಅವಕ್ ಹೆಣ್ಣು ನೋಡ್ತಾನ, ಅವಕ್ ಲಗ್ನ ಮಾಡ್ತಾನ, ಮತ್ ಮೊಮ್ಮಕ್ಳು ಹುಡ್ತಾವ, ಹೊಲ ಮನಿ ಏನೇನೆಲ್ಲ ಸಂಪಾದನೆ ಮಾಡ್ತಾನವ. ಹ್ಮ್ ಆದ್ದರಿಂದ ಜಾಗೃತಿನ ಪದಾರ್ಥಗಳಿಗೆ ಸ್ವಪ್ನಕ್ಕಿಂತಲೂ ಸ್ವಲ್ಪವಾದರೂ ಕೂಡ ವಿಲಕ್ಷಣವಿರುವುದಿಲ್ಲ. ಏನ್ ಆ ಸ್ವಪ್ನಕ್ಕೆ ವ್ಯತ್ಯಾಸನೇ ಇಲ್ಲ ಅಂದ್ರೆ ವ್ಯತ್ಯಾಸ ಇಲ್ಲ ಏನು. ಮತ್ತೇನೆಂದರೆ ಆತ್ಮನಕ್ಕಿಂತಲೂ ಭಿನ್ನವಾದ ಸರ್ವ ಪದಾರ್ಥಗಳು ಮಿಥ್ಯವಾಗಿರುತ್ತವೆ. ಆತ್ಮನಕ್ಕಿಂತಲೂ ಭಿನ್ನವಾದ ಸರ್ವ ಪದಾರ್ಥಗಳು ಹೆಂಗವಪ್ಪ ಅಂತ ಕೇಳಿದ್ರೆ ಅವು ಮಿಥ್ಯಾದವ. ಆ ಮಿಥ್ಯ ಅನ್ನೋದ್ರ ಮ್ಯಾಗ ಒಂದು ಟಿಪ್ಪಣಿ ಕೊಟ್ಟಾರ ನೋಡ್ರಿ. ಎಷ್ಟು ಕೊಟ್ಟರಪ್ಪ ಅದು? 350. ಇದು ದೃಷ್ಟಿ ಸೃಷ್ಟಿವಾದದ ಸಾರ. ಏನಂತಾರ್ರಿ ಇದು? ಸಾರಿ ಅದಿಲ್ರಿ ಇದು. ದೃಷ್ಟಿ ಸೃಷ್ಟಿವಾದದ ಸಾರ. ಇದು ದೃಷ್ಟಿ ಸೃಷ್ಟಿವಾದದ ಸಾರ. ಅದ್ರ ತಾತ್ಪರ್ಯ. ಸಾರ ಅದ್ರ ತಾತ್ಪರ್ಯ. ಬೃಹದಾರಣ್ಯಕ ಉಪನಿಷತ್ತಿನ ವಾಸಿಷ್ಠದಲ್ಲಿ ಭಾಷ್ಯಕಾರರು ಮತ್ತು ವಾರ್ತಿಕಕಾರರು ಈ ಪಕ್ಷವನ್ನು ಪ್ರತಿಪಾದನ ಮಾಡಿರುತ್ತಾರೆ. ಬೃಹದಾರಣ್ಯಕ ಉಪನಿಷತ್ತಿನ ವ್ಯಾಖ್ಯಾನದಲ್ಲಿ ಭಾಷ್ಯಕಾರರು, ಬೃಹದಾರಣ್ಯಕ ಉಪನಿಷತ್ತಿನ ಭಾಷ್ಯದಲ್ಲಿ ಭಾಷ್ಯಕಾರರು ಏನ್ ಮಾಡ್ಯಾರಿ? ವ್ಯಾಖ್ಯಾನದಲ್ಲಿ ಭಾಷ್ಯಕಾರರು ಮತ್ತು ವಾರ್ತಿಕಕಾರರು. ಭಾಷ್ಯಕಾರರು ಯಾರಮ್ಮ? ಶಂಕರಾಚಾರ್ಯರಪ್ಪ. ವಾರ್ತಿಕಕಾರರೇ ಸುರೇಶ್ವರಾಚಾರ್ಯರು. ಯಾಕಂದ್ರೆ ಅವ್ರ ಭಾಷ್ಯಕ್ಕೆ ಮತ್ತವರು ವಾರ್ತಿಕ ಬರ್ದಾರೆ ಸರಳ ರೀತಿ. ಭಾಷ್ಯಕಾರರು ಮತ್ತು ವಾರ್ತಿಕಕಾರರು ಈ ಪಕ್ಷವನ್ನು ಪ್ರತಿಪಾದನೆ ಮಾಡಿರುತ್ತಾರೆ. ಮತ್ತು ಶಂಕರ ಭಾಷ್ಯ ಹಾಗೂ ಆನಂದಗಿರಿ ರಚಿತ ವ್ಯಾಖ್ಯಾನ ಸಹಿತವಾದ ಮಾಂಡುಕ್ಯ ಉಪನಿಷತ್ತಿನ ಕಾರಿಕೆಯಲ್ಲಿಯೂ ಈ ದೃಷ್ಟಿ ಸೃಷ್ಟಿವಾದ ಎಲ್ಲೆಲ್ಲಿ ಹೇಳಿದೆವು ಅನ್ನೋದು ಅದರ ಅಡ್ರೆಸ್ ಕೊಡ್ಲಾಗತ್ತಾರ್ರಿ. ಇದು ನೀವು ನೋಡ್ಕೊಳ್ಳೋದು. ಯಾರ್ಯಾರಿಗೆ ಇನ್ನು ಜಿಜ್ಞಾಸಿತ್ತಂದ್ರೆ ಅಂತಿಂತಲ್ಲೆಲ್ಲ ಈ ಉತ್ತಮ ಸಿದ್ಧಾಂತ ಬರೆದೀವಿ ನಾವು. ಅಲ್ಲಿ ವಿಸ್ತಾರವಾಗಿ ಕೊಟ್ಟಿವಿ ಅಂತಾರ. ಅಲ್ಲಿ ವಿಸ್ತಾರನದ ನೋಡ್ಲಿಕ್ಕೆ ಸಿಗ್ತದಲ್ಲಿ. ಭಾಷ್ಯಕಾರರು ಮತ್ತು ವಾರ್ತಿಕಕಾರರು. ಭಾಷ್ಯಕಾರರು ಅಂದ್ರೆ ಆ ಬ್ರಹ್ಮಸೂತ್ರಕ್ಕೆ ಅವ್ರ ಭಾಷೆ ಬರ್ದಾರ ಅಲ್ಲಿ ನೋಡ್ರಿ. ವಾರ್ತಿಕಕಾರರೆಲ್ಲ ಅದಕ್ಕೆ ಆ ಭಾಷ್ಯಕ್ಕೆ ಮತ್ತು ವಾರ್ತಿಕ ಬರ್ದಾರ ಅಲ್ಲಿ ನೋಡ್ರಿ. ಈ ಪಕ್ಷವನ್ನು ಪ್ರತಿಪಾದನೆ ಮಾಡಿರುತ್ತಾರೆ. ಮತ್ತು ಶಂಕರ ಭಾಷ್ಯ ಹಾಗೂ ಆನಂದಗಿರಿ ರಚಿತ ವ್ಯಾಖ್ಯಾನ ಸಹಿತವಾದ ಮಾಂಡುಕ್ಯ ಉಪನಿಷತ್ತಿನ ಕಾರಿಕೆಯಲ್ಲಿಯೂ, ಆ ಮಾಂಡಿಕ್ಯ ಉಪನಿಷತ್ತಿಗೆ ಏನ್ ಬರ್ದಾರ್ರಿ ಅವರು ಗೌಡ್ರು? ಕಾರಿಕೆ ಬರ್ದಾರ್ರಿ. ಕಾರಿಕೆಯಲ್ಲಿಯೂ ಕೂಡ ಈ ಪಕ್ಷವನ್ನು ಪ್ರತಿಪಾದನೆ ಮಾಡಿರುತ್ತಾರೆ. ಅದನ್ನು ವೇದಾಂತ ದೀಪಿಕೆ ಎಂಬ ವೇದಾಂತ ದೀಪಿಕೆ ಎಂಬ ಟೀಕೆಯಲ್ಲಿ ನಾವಂದ್ರೆ ಯಾರು? ಪಂಡಿತ್ ಪಿತಾಂಬರಜಿಯವರು. ಈ ಟಿಪ್ಪಣಿಕಾರ ಯಾರಪ್ಪ ಅಂತ ಕೇಳಿದ್ರೆ ಶ್ರೀ ಪಂಡಿತ ಪಿತಾಂಬರಜಿಯವರು ಸ್ಪಷ್ಟವಾಗಿ ಬರೆದಿರುತ್ತೇವೆ. ಮತ್ತು ವಾಸಿಷ್ಠ ಗ್ರಂಥದಲ್ಲಿ ಅದರಂತೆ ವೇದಾಂತ ಮುಕ್ತಾವಳಿಯಲ್ಲಿ ಅದರಂತೆ ವೃತ್ತಿ ಪ್ರಭಾಕರದ ಅಷ್ಟಮ ಪ್ರಕಾಶದಲ್ಲಿ ಅದೇ ಪ್ರಕಾರ ಎಲ್ರೇ ಆತ್ಮ ಪುರಾಣದಲ್ಲಿ ಹಾಗೂ ಅದ್ವೈತ ಸಿದ್ಧಿರೂಪ ಅದ್ವೈತ ಸಿದ್ಧಿ ಅನ್ನೋದೊಂದು ಗ್ರಂಥ ಅದ್ರಿ. ಯಾರ್ದು? ಅದು ಶಂಕರಾಚಾರ್ಯ ಬರೆದಿರ್ಬೇಕು ಬಹುತೇಕ. ಆತ್ಮ ಪುರಾಣ ಐತೆ ನಮ್ ಕಡೆ ರೀ.
ಅವರಪ್ಪ ಆತ್ಮ ಪುರಾಣ ಐತ್ರಿ ಅದ್ರ ನಂಬಲ್ರಿ. ಸಹಸ್ರಿ ಇವೆಲ್ಲ ಅವ್ರನೇ ಗ್ರಂಥ. ಹ್ಮ್ ಹ ಆತ್ಮ ಪುರಾಣದಲ್ಲಿ ಹಾಗೂ ಅದ್ವೈತ ಸಿದ್ಧಿ ರೂಪ ಮೊದಲಾದ ಗ್ರಂಥಗಳಲ್ಲಿಯೂ ಕೂಡ ಈ ಪಕ್ಷದ ಪ್ರತಿಪಾದನವಿರುತ್ತದೆ. ಹ್ಮ್ ಯಾವ ಪಕ್ಷದ್ರಿ? ಇದೇ ರೀ ಏನ್ ಅದ್ವೈತ ಸಿದ್ಧಾಂತ ಹೇಳ್ಯಾರಲ್ರಿ. ಹಾ ಯಾವದ್ರಿ ಅದು? ಈ ಪಕ್ಷ ದೃಷ್ಟಿ ಸೃಷ್ಟಿವಾದ ಹಾ ದೃಷ್ಟಿ ಅದ್ವೈತ ಸಿದ್ಧಾಂತ ಇದು. ಹ್ಞೂನ್ರಿಪ್ಪ ಹ್ಞೂನ್ರಿ. ಹಾ ಹ್ಮ್ ಯಾರಿಗೆ ವಿಶೇಷವಾದ ಜಿಜ್ಞಾಸ ಉಂಟಾಗಿರುವುದು, ತಿಳ್ಕೊಬೇಕಂತ ಯಾರಿಗೆ ಉತ್ಕುಟ ಇಚ್ಛೆ ಅದ್ರಿ. ತಿಳ್ಕೋಬೇಕಂತ ಇನ್ನ ಯಾರಲ್ಲಿ ಇಚ್ಛಾ ಪ್ರಧಾನವಾಗಿ ಉತ್ಕಟ ಆಗ್ಯದು ಅವರು ಆ ಗ್ರಂಥಗಳಲ್ಲಿ ನೋಡಿಕೊಳ್ಳಬಹುದು. ಹ್ಮ್ ಅವೆಲ್ಲ ನಿಮಗ್ ಗ್ರಂಥ ಅಡ್ರೆಸ್ ಕೊಟ್ಟೆವು. ಆ ಗ್ರಂಥಗಳನ್ನು ಇನ್ನೂ ತಿಳ್ಕೋಬೇಕಂತ ಯಾರಿಗೆ ಜಿಜ್ಞಾಸ ಆಗ್ಯದ ಅಲ್ಲಿ ನೋಡ್ಕೋರಿ. ಹ್ಮ್ ಆದರೆ ಹ್ಮ್ ನೋಡ್ರಿ ಮತ್ತೊಂದು ಪದ ಏನಿಟ್ರು, ಆದರೆ ಹ್ಞೂನ್ರಿಪ್ಪ. ಹ ಗ್ರಹದ ಒಂದು ಕೋಣೆಯಲ್ಲಿಯೇ ಜೇನು ತುಪ್ಪು ಸಿಗುತ್ತಿರುವಾಗ, ಹ್ಮ್ ಅಲ್ಲಿ ಮನಿ ಒಂದು ಮೂಲೆಗೆ ಜೇನು ತುಪ್ಪು ಸಿಗುತ್ತಿರುವಾಗ ಅರಣ್ಯಕ್ಕೆ ಏಕೆ ಹೋಗಬೇಕು? ಇಲ್ಲೇ ತಿಳ್ಕೊಂಡ್ರೆ ಇಷ್ಟರಾಗ ತಿಳ್ಕೊಬಹುದಲ್ಲ. ಹಾ ಇಲ್ಲಿ ವಿಚಾರ ಸಾಗರದಾಗೆ ಎಷ್ಟು ಸಾಕಷ್ಟು ಹೇಳ್ಯಾರ ಇಲ್ಲಿ. ಹ್ಞೂನ್ರಿಪ್ಪ. ಮತ್ ಇನ್ನೂ ಆ ಗ್ರಂಥಗಳು ನೋಡ್ಕೋಬೇಕಂತ ಇಚ್ಛೆ ಇತ್ತಂದ್ರೆ ಅಲ್ಲಿ ನೋಡ್ಕೋರಿ. ಅದರ ಸಾರನೇ ಇಲ್ಲಿ ಕೊಟ್ಟಿವಿ. ಹಾ ಹ್ಮ್ ಆದರೆ ಗ್ರಹದ ಒಂದು ಕೋಣೆಯಲ್ಲಿಯೇ ಜೇನು ತುಪ್ಪು ಸಿಗುತ್ತಿರುವಾಗ ಮತ್ತೆ ಅರಣ್ಯಕ್ಕೆ ಏಕೆ ಹೋಗಬೇಕು ಹ್ಮ್ ಎಂಬ ನ್ಯಾಯದಂತೆ ಯಾವ ಜಿಜ್ಞಾಸುವಿಗೆ ಹ್ಮ್ ಇದೇ ಗ್ರಂಥದಲ್ಲಿ ಈ ದೃಷ್ಟಿ ಸೃಷ್ಟಿವಾದ ರೂಪ ಉತ್ತಮ ಸಿದ್ಧಾಂತದ ಜ್ಞಾನವಾಗುವುದು. ಹ್ಮ್ ಏನ್ರಿ ಉತ್ತಮ ಸಿದ್ಧಾಂತ? ಹ್ಮ್ ಉತ್ತಮರದ್ರೆ ಯಾರಿಗಂದಾರ್ರಮ್ಮ? ಜಗವೆಂದಡು ತಾನೇ, ಜಗದಾತ್ಮರು ತಾನೇ, ಜಗವೆಂದರು ತಾನೇ, ಜಗದಾತ್ಮರು ತಾನೇ, ನೋಡ್ರಿ ಅಪ್ಪರ ಜಗದೀಶನು ತಾನೇ, ಜಗದಾತ್ಮರು ತಾನೇ, ಜಗವೆಂದಡು ತಾನೇ ಅಂತೇಳಿ ಆತ್ಮನು ಉತ್ತಮನು ನೋಡ. ಉತ್ತಮನು ನೋಡ. ಹ್ಮ್ ಉತ್ತಮ ಯಾರಿಗಂದ್ರಂದ್ರೆ ಹೇಳಿದ್ರಿ ನೋಡ್ರಿ. ಏನ್ರಿ? ಜಗವೆಂದಡಂತಾನೆ, ಜಗದೀಶನಂತಾನೆ, ಜಗವಾತ್ಮರೆಲ್ಲ ತಾನೆಂದು ಬಗೆವಾತನೇ ಉತ್ತಮನು ನೋಡ. ಹ್ಞೂ ಉತ್ತಮ ಸಿದ್ಧಾಂತ ಅಂದ್ರಮ್ಮ ಸಿದ್ಧಾಂತ ಅಂದ್ರೆ ಅಂತ್ಯ ನಿರ್ಣಯ ಪರ ಇದು. ಹಾ ಬರೋಬ್ರಿ ಅದ ಅಂತ್ಯ ಅಂತ್ಯ ನಿರ್ಣಯ ಸಿದ್ಧಾಂತ. ಹ್ಮ್ ಅಭಾವಿತ ಅರ್ಥ ನಿಶ್ಚಯಕ್ಕೂ ಸಿದ್ಧಾಂತ. ಹ್ಞೂನ್ರಿ. ದೃಷ್ಟಾಂತಗಳೆಲ್ಲ ಬಾಧಿತ ಅರ್ಥವನ್ನು ವಿಷಯ ಮಾಡಿ ಕೊಡ್ತಾವ್ರಿ ಅವು. ಇದು ಬಾಧೆ ಹೊಂದದು ನೋಡ್ರಿ ಸಿದ್ಧಾಂತ. ಇದು ಬಾಧೆ ಎಂದು ಆಗುದಿಲ್ಲ. ಸಿದ್ಧಾಂತ ಹಂಗಲ್ಲ, ಅಬಾಧಿತ ಅರ್ಥ. ಹ್ಮ್ ಅಬಾಧಿತ ಅರ್ಥ ನಿಶ್ಚಯಕ್ಕೂ ಸಿದ್ಧಾಂತ. ಬಾಧ್ಯವಾಗದ ವಸ್ತು ಯಾವುದೋ ಅದು ನಿಶ್ಚಯ ಮಾಡಿಕೊಳ್ಳುವುದೇ ಸಿದ್ಧಾಂತ. ಹ ಈ ದೃಷ್ಟಿ ಸೃಷ್ಟಿವಾದ ರೂಪ ಉತ್ತಮ ಸಿದ್ಧಾಂತದ ಜ್ಞಾನವಾಗುವುದು ಅವರಿಗೆ ಮತ್ತೆ ಮತ್ತು ಬೇರೆ ಬಹಳ ಗ್ರಂಥಗಳನ್ನು ನೋಡುವುದು ಕೇವಲ ಬುದ್ಧಿಯ ವಿನೋದವಾಗಿರುತ್ತದೆ ಹೊರತು ಮತ್ತೆ ಬೇರೆ ಪ್ರಯೋಜನವಿರುವುದಿಲ್ಲ. ಹೆಚ್ಚೆಚ್ಚು ಶಬ್ದ ಪ್ರಯೋಗ ಮಾಡ್ಯಾರ. ಅವನಿಗೆ ಬೇರೆ ಪ್ರಯೋಜನ ಇಲ್ಲ. ಹೆಚ್ಚು ಶಬ್ದ ಬಳಕೆ ಮಾಡಿ ಹೆಚ್ಚೆಚ್ಚು ಹೇಳ್ಯಾರ. ಅದೇ ಬುದ್ಧಿ ತೀಕ್ಷ್ಣವಾಗುದಕ್ಕ ನೋಡ್ರಿ ಪರದು. ಬುದ್ಧಿಯ ವಿನೋದಕ್ಕಾಗಿ. ಆದ್ರೆ ಕೆಲಸ ಇಲ್ಲಿ ಅಜ್ಞಾನ ನಾಶ ಆಗಿ ಹೋಗಿದ್ರಿ, ಜ್ಞಾನೋದಯ ಆಗೇ ಬಿಟ್ಟದಿಲ್ಲಿ. ಹ್ಞೂನ್ರಿಪ್ಪ ಹ್ಞೂನ್ರಿ. ಏನ್ರಿ? ಇನ್ನ 329ನೇ ಅಂಕದಲ್ಲಿ ಏನ್ ಹೇಳ್ತಾರ ನೋಡ್ರಿ, ಪ್ರಶ್ನೆ ಮಾಡ್ತಾರಿಲ್ರಿ. ಸಂಸಾರವು ಸ್ವಪ್ನದಂತೆ ಅಲ್ಪ ಕಾಲ ಸ್ಥಾಯಿವಾಗಿದ್ದರೆ ಅನಾದಿ ಕಾಲದ ಬಂಧವು ಉಂಟಾಗುತ್ತಿರಲಿಲ್ಲ. ಏನಂತನ್ರಿ ತರ್ಕದೃಷ್ಟಿ ಅಲ್ರಿ. ಸಂಸಾರವು ಸ್ವಪ್ನದಂತೆ ಅಲ್ಪ ಕಾಲ ಸ್ಥಾಯಿಯಾಗಿದ್ದರೆ, ಅದು ಸ್ವಲ್ಪದಲ್ಲೇ ತೋರ್ತಿತ್ತಂದ್ರ ಅನಾದಿ ಕಾಲದ ಬಂಧವು ಉಂಟಾಗುತ್ತಿರಲಿಲ್ಲ.
ಇವ ಜನನ ಮರಣಕ್ ಗುರಿ ಹಾಕೊಂತಾನಲ್ರಿ ಬಂದ ಅನಾದಿ ನಮಗೆ ಕಾಲದ. ಇಷ್ಟೆಲ್ಲ ತೋರ್ಲಿಗತ್ತದ, ಅನಾದಿ ಕಾಲದ ಬಂದು ತೋರ್ಲಿಗತ್ತದ. ಹ್ಮ್ ಬಂಧದ ನಿವೃತ್ತಿ ರೂಪ ಮೋಕ್ಷದ ನಿಮಿತ್ತವಾಗಿರುವ ಶ್ರವಣ ಮೊದಲಾದ ಸಾಧನಗಳು ನಿಷ್ಫಲವಾಗುತ್ತವೆ. ಹ್ಮ್ ಇವೆಲ್ಲ ಎದಕ್ಕೆ ಹೇಳಗತ್ತೀರಿ ಇಲ್ಲಿ ನೀವೆಲ್ಲ ಈಗ? ಇದು ಕಳ್ಕೋಬೇಕು, ಶ್ರವಣ ಮಾಡ್ಬೇಕು, ಮನನ ನಿಧ್ಯಾಸನ ಇವೆಲ್ಲ ಹೆಂಗ ಮಾಡ್ಬೇಕಂತನ್ರಿ ಅವ. ಇವೆಲ್ಲ ನಿಷ್ಫಲ ಆಗಿ ಹೋಗ್ತಾವಲ್ಲ, ಹ್ಮ್ ಮತ್ ಇದಕ್ಕೇನ್ರಿ ಪರಿಹಾರ ಅಂತ ಕೇಳ್ತಾನ್ರಿ ಅವ. ಹ್ಮ್ ಅದಕ್ಕೆ ಇದಕ್ಕೇನ್ ಹೇಳ್ತಾರ್ರಿ? ಶಿಷ್ಯ ವಾಚ್ ದುವಾ ಏನಂತಾರ ನೋಡ್ರಿ, ಲಾಖ ಹಜಾರನ ಏನಂತಾರೆ, ಲಾಖ ಹಜಾರನ ಕಲ್ಪಕೋ ಯಹ ಉಪಜೋ ಸಂಸಾರ. ಹಾ ತಾಮೈ ಜ್ಞಾನಿ ಮುಕ್ತ ಬಂದ ಅಜ್ಞ ಹಜಾರ್. ಅದ್ರ ಅರ್ಥ ಏನ್ ಹೇಳ್ತಾರ ನೋಡ್ರಿ. ಹಾ ಲಾಖ ಹಜಾರನ ಅಂದ್ರೆ 1,000,000,000 ಕಲ್ಪಗಳಿಂದ. ಎಷ್ಟ್ ಹೇಳಿದ್ರು ನೋಡ್ರಿ, 1,000,000,000 ಕಲ್ಪಗಳಿಂದ. ಕಲ್ಪ ಅಂದ್ರೆ ಎದಕ್ಕಂತಾರ್ರಿಮ್ಮ? ಕಲ್ಪ ಅಂದ್ರೆ 4 ಯುಗಗಳು ಕೂಡಿ ಒಂದು ಮಹಾಯುಗ. ಇಂಥ ಯುಗಗಳು ಇಂಥ ಮಹಾಯುಗಗಳು 1000 ಯುಗಗಳಾದ್ರೆ ಒಂದು ಕಲ್ಪ ಅಂತಾರಪ್ಪ. ಹಾ ಅಲ್ಲ ಅಲ್ರಿ? ಬರೋબર. ಏನ್ ಹೇಳಿದ್ರಿ? ಈ 4 ಯುಗಗಳು ಒಂದು ಸುತ್ತು ಹೊಡೆದಾಗ ಒಂದು ಮಹಾಯುಗ ಆಗ್ತದೆ. ಅಂತ ಮಹಾಯುಗಗಳು 1,000 ಸಲ ತಿರುಗದಾಗ ಒಂದು ಕಲ್ಪ ಆಗ್ತದ್ರಿ. ಏನ್ರಿ? 1,000,000,000 ಕಲ್ಪಗಳಿಂದ ಈ ಪ್ರಪಂಚವು ಹುಟ್ಟಿರುತ್ತದೆ. ಉಪಯು ಅಂದ್ರೆ ಹುಟ್ಟಿರುತ್ತದೆ. ಅದರಲ್ಲಿ ಸಂಸಾರದಲ್ಲಿ ಜ್ಞಾನಿ ಪುರುಷನೊಬ್ಬನು ಮುಕ್ತನಿರುತ್ತಾನೆ. ಇನ್ನು ಹಜಾರ್ ಅಂದ್ರೆ ಇನ್ನುಳಿದ ಸಾವಿರಾರು ಯಾರು ಅಜ್ಞಾನಿ ಪುರುಷರು ಬಂಧನಕ್ಕೊಳಗಾಗಿದ್ದಾರೆ. ಯಾವ ಜ್ಞಾನಿ ಒಬ್ಬ ಜ್ಞಾನ ಮಾಡಿಕೊಂಡು ಪ್ರಯತ್ನದಿಂದ ತನ್ನ ಸ್ವರೂಪ ಯಥಾರ್ಥವಾಗಿ ತಿಳ್ಕೊಂಡನು, ಒಬ್ಬ ಮುಕ್ತ ಆಗ್ತಾನ. ಇನ್ನು ಉಳಿದವರೆಲ್ಲ ಆ ಹಾದಿಗೆ ಹೋಗಿಲ್ಲಲ್ಲ. ಅವರೆಲ್ಲ ಎದಕ್ಕದಾರಪ್ಪ ಅಂತ ಕೇಳಿದ್ರೆ ಬಂಧನಕ್ಕೆ ಒಳಗಾಗಿರುತ್ತಾರೆ. ಸರ್ವಜೀವಿಗಳ ಅಜ್ಞೆ ಭಾವದೆ ಬಹಳ ಬಳಲುತ್ತಿರುವರು ಅಂತ ಹೇಳ್ಯಾರಪ್ಪ. ಹಾ ಪೂರ್ವ ಜನ್ಮದ ಪುಣ್ಯದಿಂದಲೇ ಗುರುಪಾದಕ್ಕೆ ಬರ್ತಾರ. ಸರ್ವಜೀವಿಗಳ ಅಜ್ಞೆ ಭಾವದೆ ಬಹಳ ಬಳಲುವರು ಪೂರ್ವ ಜನ್ಮದ ಪುಣ್ಯದಿಂದಲೇ ಗುರುಪಾದಕ್ಕೆ ಒಬ್ಬರು ಶರಣಾಗತರಾಗುವರು. ಹಾ ಅದು ಪುಣ್ಯದ ಬಲ ಬೇಕಲ್ರಿ. ಅದು ಪುಣ್ಯ ಇತ್ತಂದ್ರೆ ಈ ಕಡೆ ಬರ್ತಾರ ಅವರು. ಬರೀ ಆ ಪುಣ್ಯನೇ ಬೇಡ್ಲಿಕ್ಕೆ ಅನ್ನೋದು ಇಲ್ಲ. ಈ ಸದ್ ವರ್ತಮಾನದಲ್ಲಿ ಮಾಡ್ರಿ ಅಲ್ಲಿ ಈಗಲೂ ಬರ್ಲಿಕ್ಕೆ ಬರ್ತದ. ಪ್ರಯತ್ನ ಸಾಧ್ಯ ಅದಿಲ್ರಿ. ಮತ್ತೆ ಬರೀ ಹಿಂದಿನ ಪುಣ್ಯನೇ ಬೇಡುವುದು ಹೇಳಿದಾಗದಿದು. ಅಲ್ಲ, ಪ್ರಪಂಚ ಪ್ರಾರಬ್ಧ ಕತ್ರಿ, ಇದು ಪ್ರಯತ್ನದ ಅಧೀನದಲ್ರಪ್ಪ. ಹಾ ಈಗ ಮಾಡಲ್ಲ. ಹಿಂದಿದ್ದಂದ್ರೆ ಈಗ ಪುಣ್ಯ ಗಳಿಸ್ಕೋ. ಮತ್ತೀಗ ಬರ್ಲಿಕ್ಕೆ ಪ್ರಯತ್ನದಿಂದ ಬರ್ಲಿಕ್ಕೆ ಬರ್ತದ. ಪ್ರಯತ್ನದ ಸಾಧ್ಯದ, ಅಸಾಧ್ಯ ಅಂತೂ ಅಲ್ಲ. ಮತ್ ಸುಲಭ ಸಾಧ್ಯನೂ ಅಲ್ಲ, ಕಷ್ಟ ಸಾಧ್ಯದ. ಅಂತ ಪ್ರಯತ್ನ ಮಾಡು. ಏನಂತಾರ ನೋಡ್ರಿ, ಝೂಠ ಸ್ವಪ್ನ ಸಮಾನ ಜೋ ಬನ ಘಟಕ ಹೊಯ್ ಜಾಮ ಬದ್ಧ ಕೌನ ಕೋ ಮುಕ್ತ ಹೊಯ್ ಶ್ರವಣಾದಿಕ ಕಿಹ ಕಾಮ. ಅಂದ್ರೆ ಒಂದು ವೇಳೆ ಈ ಜಗತ್ತು ಸ್ವಪ್ನದಂತೆ ಸುಳ್ಳಾಗಿದ್ದರೆ ಒಂದು ಕ್ಷಣವು ಅಥವಾ ಒಂದು ಘಳಿಗೆಯು ಬೇಡ, ಅಥವಾ ಒಂದು ಏನ್ರಿ ಪ್ರಹರವು. ಪ್ರಹರ ಅಂದ್ರೆ 6 ಗಂಟೆ ಅಂತ ಕೊಂಟಾರ ನೋಡ್ರಿ. 3 ಗಂಟೆ. 3 ಗಂಟೆ ಎಷ್ಟು ಕೊಟ್ರಿ? 3 ಗಂಟೆ. ಗಳಿಗೆ ಅಂದ್ರೆ 24 ನಿಮಿಷ. ವಿಸ್ತಾರ ತೋರುದು ಹೇಳ್ತಾರ. 180 ನಿಮಿಷ. 6 ಮುಗ್ಲೆ 18.
ಒಂದು ಒಂದ್ ಪ್ರಹರ ಗಳಿಗೆ ಅಂದ್ರೆ 24 ನಿಮಿಷ ಅಂದ್ರ ನೋಡ್ರಪ್ಪರ. 3 ಗಂಟೆ ಇರುತ್ತದೆ. ಹ್ಮ್ ಇಷ್ಟರಲ್ಲಿ ಏನ್ರಿ ಬದ್ಧ ಕವನ್ ಯಾರು ಬದ್ಧರಾಗುತ್ತಾರೆ ಮತ್ತು ಮುಕ್ತ ಅಂದ್ರೆ ಯಾರು ಮುಕ್ತರಾಗುತ್ತಾರೆ. ಆದ್ದರಿಂದ ಶ್ರವಣಾದಿಕ ಮತ್ತು ಶ್ರವಣ ಮನನಾದಿಗಳ ಏನ್ರಿ ಪ್ರಯೋಜನವೇನಿರುತ್ತದೆ? ಹ್ಮ್ ತಾತ್ಪರ್ಯವೇನೆಂದರೆ ಶ್ರವಣಾದಿ ಸಾಧನಗಳು ಹ್ಯಾಂಗಪ್ಪ ಅಂತ ಕೇಳಿದ್ರೆ ನಿಷ್ಪ್ರಯೋಜಕವಿರುತ್ತವೆ ಎಂಬ ಭಾವ. ಅವಂದೇನದ್ರಿ ಶಿಷ್ಯನ ಪ್ರಶ್ನೆ ಅದರಿ ಹಿಂಗ. ಹೌನ್ರಪ್ಪ, ಇವೆಲ್ಲಾ ನಿಷ್ಫಲ ಆಗ್ತಾವಲ್ಲ. ಶ್ರವಣದಿಂದ ಶ್ರವಣ ಮನನ ನಿಧಿಧ್ಯಾಸನದಿಂದ ಜ್ಞಾನ ಆಗ್ತದೆ ಅಂತೀರಿ, ಇದು ಎಲ್ಲ ನಿಷ್ಫಲ ಆಗ್ತದಲ್ಲ. ಅದಕ್ಕ ಪ್ರಶ್ನೆ ಅದ್ರಿ ಅದಕ್ಕೆ. ಹ್ಞೂನ್ರಿ. ಸಮಯನು ಮುಗೀತ್ರಿಮ್ಮ. ಹ್ಞೂನ್ರಪ್ಪ. ಮತ್ ನಾಳಿನ ದಿವ್ಸ ಟೀಕಾ ಹೇಳ್ತಾರ್ರಿ. ಹ್ಞೂ ಟೀಕಾದಾಗ ಏನ್ ಹೇಳ್ತಾರ ಅನ್ನೋದು ನಾವು ನೀವು ವಿಚಾರ ಮಾಡೋಣ್ರಿ. ಇಲ್ಲಿಯ ಪರ್ಯಂತರ ಸದ್ಗುರುಗಳ ಕೃಪಾಶೀರ್ವಾದದಿಂದ ನಡೆದು ಬಂದ ವಿಷಯ ಈ ವಾಗ್ರೂಪ ಸೇವೆ ಗುರುಪಾದದಲ್ಲಿ ಅರ್ಪಿಸಿ ಇವತ್ತಿನ ವಿಷಯಕ್ಕೆ ಮಂಗಲ ಹೇಳೋಣ್ರಿ. ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ ಮಾತು ಮನಂಗಳಿಂದ ತತ್ತ ಮೀರಿದ ಮಾತು ಮನಂಗಳಿಂದ ತತ್ತ ಮೀರಿದ ಸಾತಿಶಯದ ನಿರುಪಾದಿಕ ನಿರ್ಮಲ ಸಾತಿಶಯದ ನಿರುಪಾದಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ. ಶಿವಧರ್ಮನಾಳವ್ಯಾಂತೆಂಬ ಕಂಬದ ಮೇಲೆ ಶಿವಧರ್ಮನಾಳವ್ಯಾಂತೆಂಬ ಕಂಬದ ಮೇಲೆ ಸುವಿವೇಕ ಹೃದಯಾಬ್ಜ ಪ್ರಣತೆಯೋಳು ಸವೆಯದ ಸದ್ಭಕ್ತಿ ರಸತೈಲ ತೀವಿದ ಸವೆಯದ ಸದ್ಭಕ್ತಿ ರಸತೈಲ ತೀವಿದ ಪ್ರವಿಮಲ ಕಳೆಯುಂಬ ವತ್ತಿ ಬಿಡಿದು ದಿವ್ಯ ಪ್ರವಿಮಲ ಕಳೆಯುಂಬ ವತ್ತಿ ಬಿಡಿದು ದಿವ್ಯ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ. ಮುಸುಕಿದ ವಿಷಯ ಪತಂಗ ಬಿದ್ದುರುಳೆ ಮುಸುಕಿದ ವಿಷಯ ಪತಂಗ ಬಿದ್ದುರುಳೆ ತಾಮಸ ಬುದ್ಧಿಯಂತೆಂಬ ಕತ್ತಲೆ ಕಳೆಯೇ ಮಸಗಿಸು ಜ್ಞಾನವೆಂತೆಂಬ ಮಹಾಪ್ರಭೆ ಮಸಗಿಸು ಜ್ಞಾನವೆಂತೆಂಬ ಮಹಾಪ್ರಭೆ ಪಸರಿಸಿ ಮಾಯಾ ಕಾಳಿಕ ಪೋರ್ಧದನುಪಮ ಪಸರಿಸಿ ಮಾಯಾ ಕಾಳಿಕ ಪೋರ್ಧದನುಪಮ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ. ಪ್ರಣವ ಆಕಾರದ ಗುಣ ಮೋರು ಮುಟ್ಟದ ಪ್ರಣವಾಕಾರದ ಗುಣ ಮೋರು ಮುಟ್ಟದ ಗಣನೆಗತಿತಾರ್ಥವನೆ ತೋರುವ ಅನುಮಾತ್ರ ಚಲನೆ ಇಲ್ಲದ ಮೋಕ್ಷ ಚಿಂತ ಅನುಮಾತ್ರ ಚಲನೆ ಇಲ್ಲದ ಮೋಕ್ಷ ಚಿಂತ ಮನಿಯನಿಸುವ ಶಂಭುಲಿಂಗ ವೇತಾನಾದ ಮೋಕ್ಷ ಚಿಂತ ಮನಿಯನಿಸುವ ಶಂಭುಲಿಂಗ ವೇತಾನಾದ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ ಮಾತು ಮನಂಗಳಿಂದ ತತ್ತ ಮೀರಿದ ಮಾತು ಮನಂಗಳಿಂದ ತತ್ತ ಮೀರಿದ ಸಾತಿಶಯದ ನಿರುಪಾದಿಕ ನಿರ್ಮಲ ಸಾತಿಶಯದ ನಿರುಪಾದಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ
ಜ್ಯೋತಿ ಬೆಳಗುತ್ತಿದೆ, ಜ್ಯೋತಿ ಬೆಳಗುತ್ತಿದೆ, ಜ್ಯೋತಿ ಬೆಳಗುತ್ತಿದೆ. ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯ ಸರ್ವ ವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜೈ ಮಂಗಲಂ, ಜೈ ನಮಃ ಪಾರ್ವತಿಪತೆ ಶಿವ ಹರ ಹರ ಮಹಾದೇವ. ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಸ್ವಾಮಿ महाराज की जय. श्रीमद जगद्गुरु शिवानंद स्वामी महाराज की जय. श्रीमद जगद्गुरु सिद्धलिंगेश्वर महाराज की जय. श्री साधु निश्चल दास स्वामी महाराज की जय. सकल साधु संत महाराज की जय. जय मंगलम, जय नमः पार्वतीपते शिव हर हर महादेव. ಓಂ ನಮಃ ಶಿವಾಯ. ಅಪ್ಪರ ಪಾದಕ್ಕೆ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ.